ಭಾರತದಲ್ಲಿ ಅವತರಿಸುವನು, ಅತಿ ವಿಸ್ಮಯಕಾರಿಯಾಗಿರುವನು, ಜ್ಞಾನಿ ಹಾಗೂ ವಿಜ್ಞಾನಿಯಾಗಿರುವನು. ಅವನು ಅದ್ಭುತ ಸೇನಾನಿಯಾಗಿರುವನು. ಭಾರತದ ಕಾರ್ಯಾಲಯವಿರುವುದು, ಭಾರತದಲ್ಲಿ ನ್ಯಾಯಾಲಯವಿರುವುದು. ವಿಶ್ವ ವಿಜೇತ ಭಾರತವಾಗುವುದು, ವಿಶ್ವ ಗುರು ಭಾರತವಾಗುವುದು. ಹೌದು ಸ್ನೇಹಿತರೆ, ಪ್ರತಿ ದೇಶ, ಪ್ರತಿ ಪ್ರಾಂತ್ಯದ ಜನ ಇದನ್ನೇ ಬಯಸುತ್ತಾರೆ. ತಮ್ಮ ದೇಶ ಪ್ರಗತಿಯಾಗ್ಲಿ ಅಂತ, ತಮ್ಮ ದೇಶ ವಿಶ್ವ ವಿಜೇತ ಆಗ್ಲಿ ಅಂತ. ಆದ್ರೆ ಜಗತ್ತಿನಾದ್ಯಂತ ಪ್ರಸಿದ್ಧ ಭವಿಷ್ಯವಾದಿಗಳ ಮೂಲಕ ವರ್ತಮಾನಕ್ಕಾಗಿ ಮಾಡಿದ ಭವಿಷ್ಯವಾಣಿಯನ್ನು ಕೇಳಿದ್ರೆ ಬಹುಶಃ ಕೆಲವರು ಅದನ್ನು ನಂಬೋದಿಲ್ಲ. ಆದ್ರೆ ನಿಮಗೆ ಹೇಳ್ಬೇಕಂದ್ರೆ, ನಮ್ಮ ಈ ರಿಸರ್ಚ್ ನಲ್ಲಿ ನಾವು ಯಾವ ಭವಿಷ್ಯವಾದಿಗಳ ಭವಿಷ್ಯವಾಣಿಯ ಬಗ್ಗೆ ಹೇಳೋಕೆ ಹೊರಟಿದ್ವಿ ಅಂದ್ರೆ, ಅವರು ಇದಕ್ಕಿಂತ ಮೊದಲು ಭಾರತ ಅಷ್ಟೇ ಅಲ್ಲ, ಬದಲಾಗಿ ಇಡೀ ವಿಶ್ವದ ಬಗ್ಗೆ ಹೇಳುತ್ತಾ ಅದೆಷ್ಟು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೋ ಅವು 100ಕ್ಕೆ 100 ಸತ್ಯವೆಂದು ಸಾಬೀತಾಗಿವೆ. ವಾಸ್ತವದಲ್ಲಿ ಈ ಎಲ್ಲಾ ಭವಿಷ್ಯವಾದಿಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಹೇಳಿರೋದೇನೆಂದ್ರೆ, ಭಾರತ ವಿಶ್ವ ವಿಜೇತವಾಗುವುದು, ಇಡೀ ವಿಶ್ವದಲ್ಲಿ ಕೇವಲ ಭಾರತವೇ ಸುಪ್ರೀಂ ಪವರ್ ಆಗುವುದು, ಭಾರತದಲ್ಲೇ ಇಡೀ ವಿಶ್ವದ ಕಾರ್ಯಾಲಯಗಳು ಇರುವುವು ಮತ್ತು ಭಾರತ ದೇಶದ ಕೀರ್ತಿ ಪತಾಕೆ ಇಡೀ ವಿಶ್ವದಲ್ಲೇ ಹಾರಾಡುವುದು. ಭವಿಷ್ಯವಾದಿಗಳ ಭವಿಷ್ಯವಾಣಿಗಳು ಭಾರತದಲ್ಲಿ ಜನಿಸಿದ ಒಂದು ಮಹಾಶಕ್ತಿಯ ಬಗ್ಗೆ ಇದನ್ನೂ ಹೇಳ್ತಿವೆ ಅಂದ್ರೆ, ಆ ಮಹಾಶಕ್ತಿ, ಆ ಮಹಾಪುರುಷ ವಿಶ್ವದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನು ತರುವನು. ಅವರ ಆಧ್ಯಾತ್ಮಿಕ ಜ್ಞಾನದಿಂದ ಎಲ್ಲಾ ನಕಾರಾತ್ಮಕತೆಯ ಅಂತ್ಯವಾಗುವುದು. ಆದ್ದರಿಂದ ಇಡೀ ವಿಶ್ವದಲ್ಲೇ ಶಾಂತಿಯ ಸ್ಥಾಪನೆಯಾಗುವುದು ಮತ್ತು 3ನೇ ವಿಶ್ವ ಯುದ್ಧ ಕೂಡ ತಪ್ಪುವುದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮ್ಮ ಮುಂದೆ ಎಂತಹ ಮಹಾನ್ ಭವಿಷ್ಯವಾದಿಗಳ ಭವಿಷ್ಯವಾಣಿ ತಂದಿದ್ದೀವಿ ಅಂದ್ರೆ, ಅವರು ಸಮಯಕ್ಕೂ ಮೊದಲೇ ಸಮಯದ ಕನ್ನಡಿಯನ್ನು ತೋರಿಸಿದ್ರು. ಅವರ ಮಂಜಾದ ಪ್ರತಿಬಿಂಬ ಇವತ್ತು ಸ್ಪಷ್ಟವಾಗಿ ಕಾಣುತ್ತಿದೆ. ಹೌದು, ಇವತ್ತು ನಾವು ನಿಮ್ಮ ಮುಂದೆ ಒಂದು ಇಂಥ ರಹಸ್ಯ ಖುಲಾಸೆ ಮಾಡಲು ಹೊರಟಿದ್ದೀವಿ ಅಂದ್ರೆ, ಅದೊಂದು ವಿಚಿತ್ರ ಬದಲಾವಣೆಯ ಕಡೆ ಸಂಕೇತ ಕೊಡುತ್ತದೆ. ಒಂದು ಇಂತಹ ಸಮಯ ಅಂದ್ರೆ ಅದು ವಿಶ್ವದಲ್ಲಿ ಮಾನವೀಯತೆ ಹಾಗೂ ಶಾಂತಿಯನ್ನು ಎತ್ತಿ ಹಿಡಿಯುತ್ತೆ. ಭವಿಷ್ಯವಾಣಿಗಳ ಅನುಸಾರ ಜನರಲ್ಲಿ ಒಂದು ಹೊಸ ರೀತಿಯ ಆಧ್ಯಾತ್ಮಿಕ ರುಚಿ ನೋಡಲು ಸಿಗುವುದು ಮತ್ತು ಇದು ಒಬ್ಬ ಆಧ್ಯಾತ್ಮಿಕ ಸಂತ, ಆ ಮಹಾಪುರುಷನ ಜಾಗೃತಿಯಿಂದ ಸಾಧ್ಯವಾಗುವುದು. ಅವನು ಎಷ್ಟು ಶಕ್ತಿಶಾಲಿಯಾಗಿರುವನು ಅಂದ್ರೆ, ಭೂಮಿಯಿಂದ ಆಗಸದವರೆಗೆ ಆ ಮಹಾಶಕ್ತಿಯದ್ದೇ ಹೆಸರಿರುತ್ತದೆ. ಯಾವ ದೃಶ್ಯವನ್ನು ಮಹಾನ್ ಭವಿಷ್ಯವಾದಿಗಳು ತೋರಿಸಿದ್ದರೋ ಅದನ್ನು ನಂಬೋದು ಅಷ್ಟು ಸುಲಭವಾಗಿರಲಿಲ್ಲ. ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ, ಆದ್ರೆ ಅದನ್ನು ಪ್ರಮಾಣೀಕರಿಸೋದು ತುಂಬಾನೇ ಕಷ್ಟ. ಆದ್ರೆ ನೀವು ನಂಬಿ, ನಮ್ಮ ಟೀಮ್ ಇದನ್ನು ಹುಡುಕುವ ಪ್ರಯಾಣ ಶುರು ಮಾಡಿದಾಗ ಒಂದಲ್ಲ ಎರಡಲ್ಲ ಸಾಕಷ್ಟು ಭವಿಷ್ಯವಾದಿಗಳ ಭವಿಷ್ಯವಾಣಿಯಲ್ಲಿ ಆ ಮಹಾಪುರುಷ ಹಾಗೂ ದೊಡ್ಡ ಬದಲಾವಣೆಯ ಉಲ್ಲೇಖ ಸಿಕ್ಕಿತು. ಅದಾದ್ಮೇಲೆ ಅದೇ ಭವಿಷ್ಯವಾಣಿಗಳನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಟೀಮ್ ಆ ಮಹಾಪುರುಷನ ಹುಡುಕಾಟ ಶುರು ಮಾಡಿತು. ಸ್ನೇಹಿತರೆ, ನಮ್ಮ ಈ ರಿಸರ್ಚ್ನಲ್ಲಿ ಸಮಯ ಹಾಗೂ ಕಠಿಣ ಪರಿಶ್ರಮ ಬೇಕೇ ಬೇಕಾಗಿತ್ತು. ಆದರೆ ಪರಿಣಾಮ ನಿರಾಶಾದಾಯಕವಾಗಿರಲಿಲ್ಲ. ನಾವು ಎಲ್ಲಾ ಪ್ರಮಾಣಗಳನ್ನು ಒಟ್ಟುಗೂಡಿಸಿ ಅದನ್ನು ಭವಿಷ್ಯವಾಣಿಗಳ ಜೊತೆ ಕೂಡಿಸಿ ನೋಡಿದಾಗ ಈಗ ಅವೆಲ್ಲವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಮ್ಮ ಟೀಮ್ ಏನೋ ಕಂಡು ಹಿಡಿದಿದೆ, ಆದ್ರೆ ಈಗ ಜನರಿಗೆ ಆ ಮಹಾಪುರುಷನ ಬಗ್ಗೆ ಪರಿಚಯ ನೀಡುವ ಸಮಯ ಬಂದಿತ್ತು. ನಮ್ಮ ತನಿಖೆಯ ನಿಷ್ಕರ್ಷ ಹೀಗಿತ್ತು ಅಂದ್ರೆ, ಅದನ್ನು ತಿಳಿದು ನಮ್ಮ ಟೀಮ್ ಕೂಡ ಆಶ್ಚರ್ಯಪಟ್ಟಿತ್ತು ಮತ್ತು ಈಗ ಈ ತನಿಖೆ ನಿಮ್ಮನ್ನು ಸಹ ಆಶ್ಚರ್ಯಚಕಿತಗೊಳಿಸುವುದು. ಅದಕ್ಕೆ ಈ ವಿಡಿಯೋನ ಬಿಟ್ಟು ಎಲ್ಲಿಗೂ ಹೋಗಬೇಡಿ ಸ್ನೇಹಿತರೆ. ಆ ಮಹಾಪುರುಷ ನಮ್ಮೆಲ್ಲರ ನಡುವೆ ಇದ್ದಾರೆ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ತಿಳಿದುಕೊಳ್ಳಿ ಯಾರು ಆ ಮಹಾಶಕ್ತಿ ಅಂತ. ಸ್ನೇಹಿತರೆ, ಸಾಕಷ್ಟು ಜನ ಈ ಭವಿಷ್ಯವಾಣಿಗಳನ್ನು ತಮ್ಮದೇ ರೀತಿಯಲ್ಲಿ ಯಾರ್ಯಾರ ಮೇಲೆಯೋ ಸೆಟ್ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಕೆಲವರು ಓಶೋ ಅವರನ್ನು ಮಹಾಶಕ್ತಿ ಅಂತ ಕರೆದ್ರೆ, ಇನ್ನ ಕೆಲವರು ಜೈ ಗುರುದೇವ್ ಪಂಥದ ಪ್ರವರ್ತಕ ಶ್ರೀ ತುಳಸಿದಾಸರನ್ನು, ಕೆಲವರು ಭಾರತದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮೇಲೆ ಈ ಭವಿಷ್ಯವಾಣಿಯನ್ನು ಸೆಟ್ ಮಾಡ್ತಾರೆ. ಇನ್ನು ಕೆಲವರು ಅನ್ಯ ಸಂತರು ಹಾಗೂ ರಾಜಕೀಯ ನಾಯಕರ ಮೇಲೆ ಸೆಟ್ ಮಾಡಲು ಪ್ರಯತ್ನಿಸಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಎಲ್ಲಾ ಭವಿಷ್ಯವಾಣಿಗಳು ಸರಿಯಾದ ರೀತಿಯಲ್ಲಿ ಯಾವ ಮಹಾಪುರುಷನಿಗೆ ಅನ್ವಯಿಸುತ್ತದೆ ಅನ್ನೋದನ್ನು ನೀವು ನಮ್ಮ ರಿಸರ್ಚ್ ನ ನೋಡಿದ ಮೇಲೆ ಸ್ವತಃ ಅರ್ಥ ಮಾಡ್ಕೊಳ್ತೀರಾ. ಎಲ್ಲದಕ್ಕೂ ಮೊದಲು ನಾವು ನಿಮಗೆ ಎಂತಹ ಮಹಾನ್ ಭವಿಷ್ಯವಾದಿಗಳ ಭವಿಷ್ಯವಾಣಿಗಳ ಪರಿಚಯ ಮಾಡಿಸ್ತೀವಿ ಅಂದ್ರೆ, ಅವರು ತಮ್ಮ ನಿಖರವಾದ ಭವಿಷ್ಯವಾಣಿಯಿಂದ ವಿಶ್ವವಿಖ್ಯಾತರಾಗಿದ್ದಾರೆ. ನಮ್ಮ ಮೊದಲ ಮಹಾನ್ ಭವಿಷ್ಯವಾದಿ ಇಂಗ್ಲೆಂಡ್ನ ವಿಲಿಯಂ ಜಾನ್ ವಾರ್ನರ್ ಹೇಮನ್ಸ್ ಉರ್ಫ್ ಕೀರೋ ಅವರು. ವಿಶ್ವದ ಮಹಾನ್ ಹಸ್ತರೇಖ ವಿಜ್ಞಾನಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಭಾರತದ ಸ್ವತಂತ್ರ ಮತ್ತು ಉಜ್ವಲ ಭವಿಷ್ಯದ ನಿಖರ ಭವಿಷ್ಯಗಳನ್ನು ಹೇಳಿರುವ ಕೀರೋ ವಿಶ್ವದಲ್ಲಿ ಆಗುವ ಬದಲಾವಣೆಯನ್ನು ಹೇಗ್ ನೋಡ್ತಿದ್ರು ಅಂತ ಬನ್ನಿ ತಿಳಿಯೋಣ.
ಕೀರೋ 1925ರಲ್ಲಿ ಬರೆದಿರುವ ಪುಸ್ತಕದಲ್ಲಿ ಭವಿಷ್ಯವಾಣಿ ಮಾಡಿದ್ದಾನೆ. 20ನೇ ಶತಮಾನದಲ್ಲಿ ಅಂದ್ರೆ 2000 ಇಸವಿಯ ಉತ್ತರಾರ್ಧದಲ್ಲಿ ಜನಿಸಿದ ಸಂತನೆ ವಿಶ್ವದಲ್ಲಿ ಹೊಸ ಸಭ್ಯತೆಯನ್ನು ತರುವನು. ಅದು ಇಡೀ ವಿಶ್ವದಲ್ಲಿ ಹರಡುವುದು. ಭಾರತದ ಆ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಜ್ಞಾನದ ಕ್ರಾಂತಿಯನ್ನ ತರುವನು. ಇಂಗ್ಲೆಂಡ್ನ ಭವಿಷ್ಯವಕ್ತ ಕೀರೋನ ಭವಿಷ್ಯವಾಣಿಯಿಂದ ನಮಗೆ ಒಂದು ಸಂಕೇತ ಸಿಕ್ತು. ಯಾವ ಮಹಾಪುರುಷನ ಬಗ್ಗೆ ಈ ಭವಿಷ್ಯವಾಣಿಗಳು ಸೆಟ್ ಆಗುವುದೋ ಅವರ ಜನ್ಮ 1950ರ ನಂತರ ಆಗಿರಬೇಕು. ಹಾಗಾದ್ರೆ ಬನ್ನಿ ಈಗ ನೋಡೋಣ. ನಾರ್ವೆಯ ಶ್ರೀ ಆನಂದಾಚಾರ್ಯರ ಭವಿಷ್ಯವಾಣಿಯ ಕಡೆಗೆ ಅವರು ಪೂರ್ತಿ ಹೆಮ್ಮೆಯಿಂದ ತಮ್ಮ ಭವಿಷ್ಯವಾಣಿಯಲ್ಲಿ ಭಾರತವನ್ನು ಉಲ್ಲೇಖಿಸಿದ್ದಾರೆ. ಶ್ರೀ ಆನಂದ ಆಚಾರ್ಯರ ಭವಿಷ್ಯವಾಣಿಯ ಪ್ರಕಾರ 1998ರ ನಂತರ ಒಂದು ಶಕ್ತಿಶಾಲಿ ಧಾರ್ಮಿಕ ಸಂಸ್ಥೆ ಭಾರತದಲ್ಲಿ ಬೆಳಕಿಗೆ ಬರುವುದು. ಅದರ ಸ್ವಾಮಿಯಾದ ಒಬ್ಬ ಗೃಹಸ್ಥ ವ್ಯಕ್ತಿಯ ಆಚಾರ ಸಂಹಿತೆಯ ಪಾಲನೆ ಇಡೀ ಜಗತ್ತು ಮಾಡುವುದು. ನಿಧಾನವಾಗಿ ಭಾರತ ಔದ್ಯೋಗಿಕ, ಧಾರ್ಮಿಕ ಹಾಗೂ ಆರ್ಥಿಕ ದೃಷ್ಟಿಕೋನದಿಂದ ಇಡೀ ವಿಶ್ವದ ನೇತೃತ್ವ ವಹಿಸುವುದು ಹಾಗೂ ಅದರ ಆಧ್ಯಾತ್ಮಿಕ ತತ್ವಜ್ಞಾನವನ್ನೇ ಇಡೀ ವಿಶ್ವ ಒಪ್ಪಿಕೊಳ್ಳುವುದು. ಆನಂದಾಚಾರ್ಯರ ಭವಿಷ್ಯವಾಣಿಯಿಂದ ನಮಗೆ ಇನ್ನೊಂದು ಸಂಕೇತ ಸಿಕ್ಕಿತು. ಅಂದ್ರೆ ಆ ಮಹಾಪುರುಷ ಗೃಹಸ್ಥನಾಗಿರುವನು. ಸ್ನೇಹಿತರೆ, ಇವೆಲ್ಲ ಎಂಥ ಭವಿಷ್ಯವಾಣಿಗಳು ಅಂದ್ರೆ ಬಹುಶಃ ನೀವು ಕೇಳಿರಬಹುದು, ಆದ್ರೆ ಎಂದಿಗೂ ಅವುಗಳ ಮೇಲೆ ಗಮನ ಹರಿಸಿರಲಿಕ್ಕಿಲ್ಲ. ಈಗ ನೋಡೋಣ ನವಯುಗದ ಬಗ್ಗೆ ಭವಿಷ್ಯವಾಣಿ ಹೇಳಿರುವ ಇಸ್ರೇಲ್ ದೇಶದ ಹೆಸರಾಂತ ಭವಿಷ್ಯವಾದಿ ಪ್ರೊಫೆಸರ್ ಹರಾರ್ ಅವರು ಏನ್ ಹೇಳಿದ್ರು ಅಂತ. ಪ್ರೊಫೆಸರ್ ಹರಾರ್. ಇಸ್ರೇಲಿನ ಪ್ರೊಫೆಸರ್ ಹರಾರ್ನ ಪ್ರಕಾರ ಭಾರತದ ಒಬ್ಬ ದಿವ್ಯ ಮಹಾಪುರುಷ ಮಾನವೀಯತೆ ವಿಚಾರಗಳಿಂದ 2000 ಇಸವಿ ಮುಂಚೆನೆ ಆಧ್ಯಾತ್ಮಿಕ ಕ್ರಾಂತಿಯ ಬೇರನ್ನ ಬಲಿಷ್ಠಗೊಳಿಸುವನು ಹಾಗೂ ಇಡೀ ವಿಶ್ವ ಅವರ ವಿಚಾರಗಳನ್ನು ಕೇಳಲು ವಿವಶರಾಗಬೇಕಾಗುವುದು. ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಶಾಸನ ಇರುವುದು. ನಂತರ ಧರ್ಮನಿಷ್ಠ ಜನರು ನೇತೃತ್ವ ವಹಿಸುವರು. ಅವರು ಒಂದು ಧಾರ್ಮಿಕ ಸಂಘಟನೆಯ ಆಶ್ರಯದಲ್ಲಿರುವರು. ಈಗ ಫ್ರಾನ್ಸ್ನ ಪ್ರಸಿದ್ಧ ಭವಿಷ್ಯವಾದಿಗಳ ಸರದಿ. ಅವರ ಭವಿಷ್ಯವಾಣಿಗಳನ್ನು 100% ನಿಖರವೆಂದು ನಂಬುತ್ತಾರೆ. ಅವರು ಏನೇ ಹೇಳಿದ್ರು ಅದನ್ನು ಕಲ್ಲಿನ ಮೇಲೆ ಕೆತ್ತಿದಂತೆ. ಹಾಗಾದ್ರೆ ಬನ್ನಿ ನೋಡೋಣ ಯಾರು ಈ ಭವಿಷ್ಯವಾದಿಗಳು ಮತ್ತು ಅವರ ಭವಿಷ್ಯವಾಣಿಗಳು ಯಾವುವು. ಹಾಗಾದ್ರೆ ಬನ್ನಿ ಮೊಟ್ಟ ಮೊದಲು ನೋಡೋಣ ಫ್ರಾನ್ಸ್ನ ಮಹಾನ್ ಭವಿಷ್ಯವಾದಿ ಡಾಕ್ಟರ್ ಜೂಲೆ ವರ್ನ್. ಡಾಕ್ಟರ್ ಜೂಲ್ ವರ್ನ್ ಅವರ ಪ್ರಕಾರ ಭಾರತದಿಂದ ಹುಟ್ಟಿದ ಜ್ಞಾನದ ಧಾರ್ಮಿಕ ಕ್ರಾಂತಿ ನಾಸ್ತಿಕತೆಯನ್ನ ನಾಶ ಮಾಡಿ ಬಿರುಗಾಳಿಯಂತೆ ಇಡೀ ವಿಶ್ವವನ್ನೇ ಆವರಿಸಿಬಿಡುತ್ತದೆ. ಭಾರತದ ಆ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿಯ ಅನುಯಾಯಿಗಳು ನೋಡ್ತಾ ನೋಡ್ತಾ ಒಂದು ಸಂಸ್ಥೆಯ ರೂಪದಲ್ಲಿ ಆತ್ಮಶಕ್ತಿಯಿಂದ ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರುವರು. ಡಾಕ್ಟರ್ ಜೂಲೆವಾನ್ ಕೂಡ ಆ ಮಹಾಪುರುಷನ ಬಗ್ಗೆ ಹೇಳುತ್ತಾ ಭಾರತವನ್ನು ಉಲ್ಲೇಖಿಸಿದ್ದಾರೆ. ಇವರು ಸ್ಪಷ್ಟಪಡಿಸಿದ್ದಾರೆ, ಆ ಮಹಾಶಕ್ತಿ ಭಾರತದಿಂದಲೇ ಬೆಳಕಿಗೆ ಬರುವುದು ಮತ್ತು ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರುವುದು. ನಾನು ಎದೆ ತಟ್ಟಿ ಹೇಳ್ತೀನಿ, ನನ್ನ ಶಾಯರನ್ನನ್ನು ಯಾರು ತಡೆಯೋಕ್ಕಾಗಲ್ಲ ಮತ್ತು ಅವನು ಖಂಡಿತ ಬರುವನು. ಈ ಮಾತನ್ನು ಹೇಳಿದ್ದು ಮಹಾನ್ ಭವಿಷ್ಯವಾದಿ ಮಿಶೆಲ್ ಡಿ ನಾಸ್ಟ್ರಡಾಮಸ್ ಅವರು. ಇಂದಿಗೂ ಸಾಕಷ್ಟು ಜನರ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾರೆ. ಇವರ ಭವಿಷ್ಯವಾಣಿಗಳನ್ನು ಇಂದಿನ ತನಕ ಯಾರೂ ಸುಳ್ಳೆಂದು ಸಾಬೀತುಪಡಿಸಕ್ಕಾಗಲಿಲ್ಲ. ಅವರು ಹೇಳಿದಂತೆಯೇ ಆಗುತ್ತಿತ್ತು. ನಾಸ್ಟ್ರಡಾಮಸ್ ತಮ್ಮ ಭವಿಷ್ಯವಾಣಿಯಲ್ಲಿ ಮುಂದಾಗುವಂಥ ಈ ಮಹಾನ್ ಪರಿವರ್ತನೆಯನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಹಾಗಾದ್ರೆ ಬನ್ನಿ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಏನು ಹೇಳಿದಾರೆಂದು ನೋಡೋಣ. ನಾಸ್ಟ್ರಡಾಮಸ್ 1555ನೇ ಇಸವಿಯಲ್ಲಿ ತಮ್ಮ ಗ್ರಂಥದ 10ನೇ ಶತಕದ 96ನೇ ಶ್ಲೋಕದಲ್ಲಿ ಆ ಪುರುಷನ ಬಗ್ಗೆ ಹೇಳಿದ್ದಾರೆ. ಆ ಮಹಾಪುರುಷ ಒಂದು ಇಂತಹ ದೇಶದಲ್ಲಿ ಜನ್ಮ ತಾಳುವನು, ಅಂದ್ರೆ ಅದು 3 ಕಡೆಯಿಂದ ಸಮುದ್ರದಿಂದ ಸುತ್ತುವರೆದಿರುವುದು ಹಾಗೂ ಆ ದೇಶದ ಹೆಸರು ಒಂದು ಸಾಗರ, ಹಿಂದೂ ಮಹಾಸಾಗರ ಹೆಸರಿಂದ ಇರುವುದು, ಅಂದ್ರೆ ಹಿಂದೂಸ್ತಾನ. ಸ್ನೇಹಿತರೆ, ಜಗತ್ತಿನಲ್ಲಿ ಕೇವಲ ಹಿಂದೂಸ್ತಾನ ದೇಶ ಮಾತ್ರ 3 ಕಡೆಯಿಂದ ಸಮುದ್ರದಿಂದ ಸುತ್ತುವರೆದಿದೆ ಹಾಗೂ ಕೇವಲ ಹಿಂದೂಸ್ತಾನ ಮಾತ್ರ ಸಾಗರದ ಹೆಸರಿಗೆ ಹೊಂದಿಕೊಳ್ಳುವ ದೇಶವಾಗಿದೆ, ಹಿಂದೂ ಮಹಾಸಾಗರ. ನಂತರ 20ನೇ ಶತಕದ 25ನೇ ಶ್ಲೋಕದಲ್ಲಿ ಆ ಪುರುಷ ಹಿಂದೂಸ್ತಾನದಲ್ಲಿ ಹುಟ್ಟುವನೆಂದು ಹೇಳಲಾಗಿದೆ. ಆ ಮಹಾಪುರುಷ 5 ನದಿಗಳು ಹರಿಯುವ ಪ್ರಾಂತ್ಯದಲ್ಲಿ ಜನ್ಮ ತಾಳುವನು. ಇದರ ಉಲ್ಲೇಖ ಅವರು 1ನೇ ಶತಕದ 50ನೇ ಶ್ಲೋಕದಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ಹಿಂದೂಸ್ತಾನದಲ್ಲಿ ಕೇವಲ ಪಂಜಾಬ್ ಪ್ರಾಂತ್ಯದಲ್ಲಿ ಮಾತ್ರ 5 ನದಿಗಳು ಹರಿಯುತ್ತವೆ. ಅವುಗಳ ಹೆಸರು ನಿಮ್ಮ ಮುಂದೆ ಇದೆ. ನದಿಗಳ ಹೆಸರು ಸತ್ಲುಜ್, ವ್ಯಾಸ್, ರಾವಿ, ಝೇಲಂ ಹಾಗೂ ಚೇನಬ್. ನಾಸ್ಟ್ರಡಾಮಸ್ನು 5ನೇ ಶತಕದ 41ನೇ ಶ್ಲೋಕದಲ್ಲಿ ಏನು ಹೇಳಿದನೆಂದ್ರೆ, ಆ ಮಹಾಪುರುಷ ದ ಗ್ರೇಟ್ ಶಾಯರ್ನಿಗೆ 4 ಜನ ಮಕ್ಕಳಿರುವರು, ಅವರಲ್ಲಿ 2 ಗಂಡು ಮತ್ತು 2 ಹೆಣ್ಣು ಮಕ್ಕಳಿರುವರು. ಆ ಮಹಾಪುರುಷನ ಬಗ್ಗೆ ರಹಸ್ಯ ಬಯಲು ಮಾಡುತ್ತಾ ನಾಸ್ಟ್ರಡಾಮಸ್ 5ನೇ ಶತಕದ 41ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ, ಆ ಮಹಾಪುರುಷನ ತಾಯಿಗೆ 2 ಸಹೋದರಿಯರಿರುತ್ತಾರೆ. ನಾಸ್ಟ್ರಡಾಮಸ್ನು 6ನೇ ಶತಕದ 70ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ, ನಾನು ಎದೆ ತಟ್ಟಿ ಹೇಳ್ತೀನಿ, ಆ ಮಹಾಪುರುಷ ಇದಕ್ಕಿಂತ ಮೊದಲು ಎಂದು ಕೇಳಿರದ ಜ್ಞಾನವನ್ನು ಹೇಳುವನು. ಅವನ ಜ್ಞಾನವನ್ನು ಕೇಳಿ ವಿದ್ವಾಂಸರೆಂದು ಕರೆಯಲ್ಪಡುವ ಎಲ್ಲ ಧರ್ಮಗುರುಗಳು ನತಮಸ್ತಕರಾಗಬೇಕು. ಆ
ಮಹಾಗುರುವಿಗೆ ಶರಣಾಗಿಯೇ ತೀರುತ್ತಾರೆ. ನಾಸ್ಟ್ರಡಾಮಸನು ಆ ಮಹಾಪುರುಷನ ಬಗ್ಗೆ ಆಶ್ಚರ್ಯ ಉಂಟು ಮಾಡುವ ಭವಿಷ್ಯವಾಣಿಯನ್ನು 1ನೇ ಶತಕದ 50ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅಂದ್ರೆ ಆ ಮಹಾಪುರುಷನನ್ನ ದೇಶದ್ರೋಹಿ ಎಂದು ತಿಳಿದು ಜನ ದ್ವೇಷಿಸುವರು, ಆದರೆ ಸತ್ಯ ತಿಳಿದ ಬಳಿಕ ಎಲ್ಲರೂ ಅವನನ್ನ ಬಹಳ ಪ್ರೀತಿಸುವರು. ಅವನ ಮೂಲಕ ಸ್ಥಾಪಿಸಿದ ಆದರ್ಶ ಹಾಗೂ ವಿಚಾರಗಳು ಎಲ್ಲೆಡೆ ಪ್ರಸಿದ್ಧ ಪಡೆಯುವವು. ನಾಸ್ಟ್ರಡಾಮಸನು 20ನೇ ಶತಕದ 25ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಆ ಮಹಾಪುರುಷ ಕ್ರೈಸ್ತನೂ ಅಲ್ಲ, ಮುಸಲ್ಮಾನನೂ ಅಲ್ಲ, ಅವನೊಬ್ಬ ಹಿಂದೂ ಆಗಿರುತ್ತಾನೆ. 6ನೇ ಶತಕದ 70ನೇ ಶ್ಲೋಕದಲ್ಲಿ ನಾಸ್ಟ್ರಡಾಮಸನು ಹೇಳಿದ್ದಾನೆ, ಆ ಮಹಾಪುರುಷ ಇಡೀ ಜಗತ್ತಿನ ಸಂಚಾಲಕನಾಗಿರುವನು, ಆ ಮಹಾಪುರುಷ ವಿಶ್ವದ ವಿಜೇತನಾಗಿರುವನು. 2ನೇ ಶತಕದ 79ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಆ ಮಹಾಪುರುಷ ಸತ್ಯ ಸಾಧನೆ ನೀಡುವನು ಹಾಗೂ ಈ ಕ್ರೂರ ಭೂಮಿ ಅಂದರೆ ಕಾಲನ ಲೋಕದಿಂದ ಪಾರು ಮಾಡುವನು. ಶತಕ 1ರ ಶ್ಲೋಕ 50ರಲ್ಲಿ ಹೇಳಿದ್ದಾನೆ, ಆ ಮಹಾಪುರುಷ ತಮ್ಮ ಜ್ಞಾನದ ಬಲದಿಂದ ಎಲ್ಲ ದೇಶಗಳನ್ನು ನತಮಸ್ತಕರಾಗುವಂತೆ ಮಾಡ್ತಾನೆ. ನಾನು ನಾಸ್ಟ್ರಡಾಮಸ್ ನಿಮಗೆ ಸ್ಪಷ್ಟಪಡಿಸುತ್ತೇನೆ, ಅಂದ್ರೆ ಆ ಮಹಾನ್ ಸಂತನ ಉಪೇಕ್ಷೆ ಮಾಡಬೇಡಿ. ಆ ಮಹಾನ್ ಸಂತನನ್ನು ಇಷ್ಟ ದೈವನೆಂದು ನಂಬಿ ಅವನನ್ನು ಪೂಜಿಸುವುದು ನಿಮಗೆ ಬಹಳ ಲಾಭದಾಯಕವಾಗುವುದು. ಯಾಕಂದ್ರೆ ಅವನು ಆದಿಪುರುಷ ಪರಮೇಶ್ವರನ ಅಂಶ, ಜಗತ್ತಿನ ಮುಕ್ತಿದಾತನಾಗಿರುವನು. ಪ್ರಸಿದ್ಧ ಭವಿಷ್ಯವಾದಿ ನಾಸ್ಟ್ರಡಾಮಸ್ನ ಭವಿಷ್ಯವಾಣಿಯಿಂದ ಸಾಕಷ್ಟು ಮಟ್ಟಿಗೆ ಇದು ಸ್ಪಷ್ಟವಾಗಿತ್ತು. ಆ ಮಹಾಪುರುಷನ ಪರಿಚಯವೆನೆಂದು ನಮ್ಮ ಟೀಮ್ ನಾಸ್ಟ್ರಡಾಮಸ್ ಹೇಳಿರುವ ಪ್ರತಿಯೊಂದು ಪಾಯಿಂಟ್ ಅನ್ನು ನೋಟ್ ಮಾಡಿತು. ಅವು ನಮ್ಮನ್ನು ಮಹಾಪುರುಷನ ಕಡೆಗೆ ಕರೆದೊಯ್ಯುತ್ತೆ ಅಂತ. ಮತ್ತು ಈ ಮಾಹಿತಿಗಳನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಮುಂದೆ ನಡೆದೆವು. ಮತ್ತೆ ನಮ್ಮ ರಿಸರ್ಚ್ನಲ್ಲಿ ಬೇರೆ ಭವಿಷ್ಯವಾದಿಗಳ ಭವಿಷ್ಯವಾಣಿಗಳನ್ನು ಹುಡುಕಲಾರಂಭಿಸಿದೆ. ವಿಕಸಿತ ಹಾಗೂ ವಿಕಾಸಶೀಲ ದೇಶವಾದಂಥ ಅಮೆರಿಕಾದಲ್ಲಿಯೂ ಭಾರತ ಮತ್ತು ಮಹಾಪುರುಷನ ಉಲ್ಲೇಖ ಸಿಕ್ತು. ಹಾಗಾದ್ರೆ ಬನ್ನಿ ಈಗ ನೋಡೋಣ. ಅಮೆರಿಕಾದ ಭವಿಷ್ಯವಾದಿಗಳ ಭವಿಷ್ಯವಾಣಿಯನ್ನು ಇವು ಈ ರೀತಿ ಇವೆ. ಅಮೆರಿಕಾದ ನ್ಯೂ ಜರ್ಸಿಯ ಹೆಸರಾಂತ ಭವಿಷ್ಯವಾದಿ ಫ್ಲಾರೆನ್ಸ್ ಅವರು ತಮ್ಮ ನಿಖರವಾದ ಭವಿಷ್ಯವಾಣಿಯಿಂದ ವಿಶ್ವ ಪ್ರಸಿದ್ಧರು ಹಾಗೂ ಅವರ ಭವಿಷ್ಯವಾಣಿಗಳಿಂದ ಭಾರತ ಭರವಸೆಯ ಕಿರಣಗಳಂತೆ ಕಂಡುಬರುತ್ತೆ. ಅಷ್ಟಕ್ಕೂ ಈ ಮಹಿಳಾ ಭವಿಷ್ಯವಾದಿ ಈ ಮಹಾಪುರುಷನ ಬಗ್ಗೆ ಎಂತೆಂಥ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ ಅಂದ್ರೆ ಅದನ್ನು ಕೇಳಿ ನೀವು ಕೂಡ ಆಶ್ಚರ್ಯಚಕಿತರಾಗ್ತೀರಾ. ಇವರು ಪ್ರತಿ ಬಾರಿ ಧ್ಯಾನ ಮಾಡುವಾಗ ಆ ಮಹಾಪುರುಷನನ್ನು ನೋಡುತ್ತಾರೆ. ಹಾಗಾದ್ರೆ ಬನ್ನಿ ನೋಡೋಣ ಅವರು ಆ ಮಹಾಪುರುಷನ ಬಗ್ಗೆ ಯಾವ ರಹಸ್ಯಗಳನ್ನು ಹೇಳ್ತಾರಂತ. ಭವಿಷ್ಯವಾದಿ ಫ್ಲೋರೆನ್ಸ್ ಅವರು ತಾವು ಬರೆದ ಪುಸ್ತಕ ಗೋಲ್ಡನ್ ಲೈಟ್ ಆಫ್ ನ್ಯೂ ಎರಾದಲ್ಲಿ 1960ರಲ್ಲಿ ಬರೆದಿದ್ದಾರೆ. ನಾನು ಧ್ಯಾನಕ್ಕೆ ಕೂತಾಗಲೆಲ್ಲ ಒಬ್ಬ ಸಂತನನ್ನು ನೋಡುತ್ತೇನೆ. ಅವರ ತಲೆ ಮೇಲೆ ಬಿಳಿ ಕೂದಲಿವೆ, ಗಡ್ಡ ಇಲ್ಲ, ಮೀಸೆನೂ ಇಲ್ಲ. ಅವರು ಗೌರವರ್ಣವದವರಾಗಿದ್ದಾರೆ. ಅವರ ಹಣೆಯ ಮೇಲೆ ಆಕಾಶದಿಂದ ನಿರಂತರ ನಕ್ಷತ್ರದ ಪ್ರಕಾಶದ ಕಿರಣಗಳು ಸದಾ ಹೊಳೆಯುತ್ತಿರುತ್ತವೆ. ನಾನು ನೋಡುತ್ತೇನೆ ಆ ಸಂತ ತನ್ನ ಕಲ್ಯಾಣಕಾರಿ ವಿಚಾರಧಾರೆ ಹಾಗೂ ತನ್ನ ಸತ್ಯಚರಿತ್ರೆ ಪ್ರಬಲರಾದ ಅನುಯಾಯಿಗಳ ಶಕ್ತಿಯಿಂದ ಸಂಪೂರ್ಣ ವಿಶ್ವದಲ್ಲಿ ಹೊಸ ಜ್ಞಾನದ ಬೆಳಕನ್ನು ಪಸರಿಸುತ್ತಿದ್ದಾರೆ. ಅವರಲ್ಲಿ ಇಷ್ಟು ಶಕ್ತಿ ಇದೆ ಅಂದ್ರೆ ಅವರು ಪ್ರಾಕೃತಿಕ ಬದಲಾವಣೆಯನ್ನು ಕೂಡ ಮಾಡಬಲ್ಲರು. ನಾನು ಆ ಪವಿತ್ರ ಸ್ಥಾನದಲ್ಲಿ ಒಬ್ಬ ಪ್ರಚಂಡ ತಪಸ್ವಿಯನ್ನು ನೋಡುತ್ತಿದ್ದೇನೆ. ಅವರ ತೇಜಸ್ಸು ಬಹಳ ವೇಗದಿಂದ ಹರಡುತ್ತಿದೆ. ಮನುಷ್ಯರಲ್ಲಿರುವ ದೈವತ್ವವನ್ನು ಜಾಗೃತಗೊಳಿಸಿ ಹಾಗೂ ಭೂಮಿಯನ್ನು ಸ್ವರ್ಗ ಸಮಾನ ಮಾಡಲು ಆ ಸಂತ ಹಗಲಿರುಳು ಪ್ರಯತ್ನ ಪಡ್ತಿದ್ದಾರೆ. ಭವಿಷ್ಯವಾದಿ ಫ್ಲೋರೆನ್ಸ್ ಹೇಳುತ್ತಿದ್ದಾಳೆ ಅಂದ್ರೆ ನಾನು ಭವಿಷ್ಯದ ವಿಷಯದಲ್ಲಿ ಒಂದು ಬಹಳ ಮಹತ್ವಪೂರ್ಣ ವಿಷಯವನ್ನು ಹೇಳುತ್ತಿದ್ದೇನೆ. 20ನೇ ಶತಮಾನದ ಅಂತ್ಯದಲ್ಲಿ ಭಾರತದಿಂದ ಒಂದು ಪ್ರಕಾಶ ಹೊರಹೊಮ್ಮುವುದು. ಈ ಪ್ರಕಾಶ ಇಡೀ ಜಗತ್ತಿಗೆ ಆ ದೈವಿಕ ಶಕ್ತಿಗಳ ಬಗ್ಗೆ ಮಾಹಿತಿಯನ್ನು ಕೊಡುವುದು. ಅದು ಇಂದಿನ ತನಕ ನಮ್ಮೆಲ್ಲರಿಗೂ ರಹಸ್ಯಮಯವಾಗಿದೆ. ಒಬ್ಬ ದಿವ್ಯ ಮಹಾಪುರುಷನ ಮೂಲಕ ಈ ಪ್ರಕಾಶ ಇಡೀ ವಿಶ್ವದಲ್ಲಿ ಹರಡುವುದು. ಅವನು ಎಲ್ಲರಿಗೂ ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಕೊಡುವನು. ಇಡೀ ಜಗತ್ತಲ್ಲಿ ಒಂದು ಹೊಸ ವಿಚಾರಧಾರೆ ಬೆಳಕು ಹರಡುವುದು. ನಾನು ಧ್ಯಾನದಲ್ಲಿ ಕುಳಿತಿರುವಾಗ ಪ್ರತಿ ಬಾರಿಯೂ ಈ ದಿವ್ಯ ಮಹಾಪುರುಷ ನನಗೆ ಕಾಣಿಸ್ತಾರೆ. ಫ್ಲೋರೆನ್ಸ್ ಪದೇ ಪದೇ ಈ ಸಂತ ಅಥವಾ ದಿವ್ಯ ಪುರುಷನ ಬಗ್ಗೆ ಉಲ್ಲೇಖಿಸಿದ್ದಾಳೆ. ಜೊತೆಗೆ ಇದನ್ನು ಹೇಳಿದ್ದಾಳೆ, ಉತ್ತರ ಭಾರತದ ಒಂದು ಪವಿತ್ರ ಸ್ಥಾನದಲ್ಲಿ ಅವರು ಇದ್ದಾರೆ. ಭವಿಷ್ಯವಾದಿ ಫ್ಲೋರೆನ್ಸ್ನ ಭವಿಷ್ಯವಾಣಿಯಿಂದ ನಮಗೆ ಏನ್ ಮಾಹಿತಿ ಸಿಕ್ತು ಅದನ್ನು ನಾವು ತುಂಬಾ ಆಳವಾಗಿ ಪರಿಶೀಲಿಸಿದ್ವಿ. ಯಾಕಂದ್ರೆ ಅವಳ ಭವಿಷ್ಯವಾಣಿ ಯಾವ ರಹಸ್ಯ ಬಿಚ್ಚಿಟ್ಟಿತ್ತು ಅಂದ್ರೆ ಅದು ನಮ್ಮ ಕಲ್ಪನೆಗೂ ಮೀರಿತ್ತು. ಫ್ಲೋರೆನ್ಸ್ನ ಭವಿಷ್ಯವಾಣಿಯಿಂದ ಬಯಲಾದ ರಹಸ್ಯ ಆಶ್ಚರ್ಯಕರವಾಗಿತ್ತು. ಈ ರಹಸ್ಯ ಬಯಲಾದರಿಂದ ನಮ್ಮ ಟೀಮ್ಗೆ ಮುಂದೆ ಸಾಗಲು ಬಹಳ ಸಹಾಯವಾಯಿತು. ಹಾಗಾದ್ರೆ ಈಗ ಬನ್ನಿ ನೋಡೋಣ ಅಮೆರಿಕಾದ ಅನ್ಯ ಭವಿಷ್ಯವಾದಿಗಳು ಏನು ಹೇಳ್ತಾರೆ ಅಂತ. ಈಗ ನಾವು ಹೇಳಲು ಹೊರಟಿರೋದು ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಿಧನ ಹಾಗೂ ನೆಹರು ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವಂಥ ನಿಖರವಾದ ಭವಿಷ್ಯವಾಣಿಯನ್ನು ನುಡಿದಂಥ ಅಮೆರಿಕಾದ ಮಹಾನ್ ಭವಿಷ್ಯವಾದಿ ಶ್ರೀಮತಿ ಜೀನ್ ಡಿಕ್ಸನ್. ಅಮೆರಿಕಾದ ಮಹಿಳಾ ಭವಿಷ್ಯವಾದಿ ಶ್ರೀಮತಿ ಜೀನ್ ಡಿಕ್ಸನ್ ಅವರಲ್ಲಿ ಭವಿಷ್ಯ ದರ್ಶನದ ಅದ್ಭುತ ಪ್ರತಿಭೆ ಇತ್ತು. ಅವರ ಪ್ರಕಾರ 20ನೇ ಶತಮಾನದ ಅಂತ್ಯದ ಮೊದಲು ವಿಶ್ವದಲ್ಲಿ ಒಂದು ಘೋರ ಹಾಹಾಕಾರ ಹಾಗೂ ಮಾನವೀಯತೆಯ ಸಂಹಾರವಾಗುವುದು.
ವೈಚಾರಿಕ ಯುದ್ಧದ ನಂತರ ಆಧ್ಯಾತ್ಮದ ಮೇಲೆ ಆಧಾರಿತವಾದ ಒಂದು ಹೊಸ ಸಭ್ಯತೆ ಬಹುಶಃ ಭಾರತದ ಗ್ರಾಮೀಣ ಪರಿವಾರದ ವ್ಯಕ್ತಿಯ ನೇತೃತ್ವದಲ್ಲಿ ನಡೆಯುವುದು ಹಾಗೂ ಯುದ್ಧವನ್ನು ಪ್ರಪಂಚದಿಂದ ಸದಾಕಾಲಕ್ಕೆ ದೂರ ಮಾಡಿಬಿಡುವುದು. ಜೀನ್ ಡಿಕೆನ್ಸ್ನ ಇನ್ನೊಂದು ಭವಿಷ್ಯವಾಣಿಯಿಂದ ನಮಗೆ ಇನ್ನೊಂದು ಸಂಕೇತ ಸಿಕ್ಕಿತು. ಆ ಮಹಾಪುರುಷ ಗ್ರಾಮೀಣ ಪರಿವಾರದವರು ಅಂತ. ಅವರ ನೇತೃತ್ವದಲ್ಲಿ ಭಾರತ ಭೌತಿಕ, ಆಧ್ಯಾತ್ಮಿಕ ಹಾಗೂ ರಾಜನೈತಿಕ ದೃಷ್ಟಿಯಲ್ಲಿ ತೀವ್ರಗತಿಯಿಂದ ಪ್ರಗತಿ ಹೊಂದುವುದು. ಸ್ನೇಹಿತರೆ, ಈಗ ನಾವು ಆ ಮಹಾಪುರುಷನ ತುಂಬಾ ಹತ್ತಿರದಲ್ಲಿದ್ದೀವಿ. ಹಾಗಾದ್ರೆ ಬನ್ನಿ ಮುಂದೆ ನೋಡೋಣ 3ನೇ ವಿಶ್ವ ಯುದ್ಧದ ಬಗ್ಗೆ ಭವಿಷ್ಯವಾಣಿ ಹೇಳಿರುವ ಅಮೆರಿಕಾದ ಮಹಾನ್ ಭವಿಷ್ಯವಾದಿ ಆಂಡರ್ಸನ್ ಅವರ ಬಗ್ಗೆ. ಅವರ ಭವಿಷ್ಯವಾಣಿಗಳು ರೇಖಾಂಕಿತ ಪ್ರತಿಬಿಂಬವನ್ನು ಪ್ರತ್ಯಕ್ಷ ಮಾಡಿವೆ. ಬನ್ನಿ ನೋಡೋಣ. ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತದ ಹಳ್ಳಿಯ ಒಬ್ಬ ಧಾರ್ಮಿಕ ವ್ಯಕ್ತಿ ಒಂದೇ ಮಾನವ ಕುಲ, ಒಂದು ಭಾಷೆ, ಒಂದು ಬಾವುಟದ ಆಧಾರವಾಗಿ ಸಂವಿಧಾನ ರಚಿಸಿ ಜಗತ್ತಿಗೆ ಸದಾಚಾರ, ಉದಾರತೆ ಹಾಗೂ ಮನುಷ್ಯತ್ವದ ಪಾಠ ಕಲಿಸುವನು. ಆಂಡರ್ಸನ್ ಅವರ ಭವಿಷ್ಯವಾಣಿ ಕೂಡ 21ನೇ ಶತಮಾನದ ಕಡೆ ಸಂಕೇತಿಸುತ್ತಿತ್ತು. ಆ ಸಮಯ ಆ ಮಹಾಪುರುಷ ಒಂದು ಭಾಷೆ, ಒಂದೇ ಮಾನವ ಕುಲ ಹಾಗೂ ಒಂದು ಧ್ವಜದ ರೂಪರೇಖೆಯನ್ನು ಇಡುವನು. ಇಷ್ಟೆಲ್ಲ ಸಂಕೇತಗಳು ಸಿಕ್ಕಿದ ಮೇಲೂ ನಾವು ಅನ್ಯ ಭವಿಷ್ಯವಾದಿಗಳ ಭವಿಷ್ಯವಾಣಿಗಳನ್ನು ಪರಿಶೀಲಿಸುತ್ತಿದ್ವಿ. ಮತ್ತು ಈಗ ನಾವು ನೋಡೋಣ ಹಂಗೇರಿಯ ಮಹಾನ್ ಭವಿಷ್ಯವಾದಿ ಬೋರಿಸ್ಕಾ ಅವರ ಭವಿಷ್ಯವಾಣಿಯನ್ನು. ಬೋರಿಸ್ಕಾ ಅವರ ಹೆಸರು ಕೂಡ ಭವಿಷ್ಯವಾದಿಗಳ ಪಟ್ಟಿಯಲ್ಲಿ ಮೊದಲಿಗಿದೆ. ಅವರು ವಿಕಸಿತ ಮನಚೇತನದಿಂದ ಸಂಪೂರ್ಣ ಜಗತ್ತಿನ ಭೂತಕಾಲದ ಹಾಗೂ ಭವಿಷ್ಯದ ಗತಿವಿಧಿಗಳನ್ನು ನೋಡೋದ್ರಲ್ಲಿ ಸಕ್ಷಮರಾಗಿದ್ರು. ಹಂಗೇರಿಯ ಜ್ಯೋತಿಷಿ ಬೋರಿಸ್ಕಾ ಅವರ ಪ್ರಕಾರ ಈ ಆಧ್ಯಾತ್ಮಿಕ ವ್ಯಕ್ತಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕ ವ್ಯಕ್ತಿಗಳು ಅನುಯಾಯಿಗಳಾಗಿ ಭೌತಿಕವಾದವನ್ನು ಆಧ್ಯಾತ್ಮಿಕತೆಗೆ ಬದಲಾಯಿಸುತ್ತಾರೆ. ನನಗೆ ಗೊತ್ತಿದೆ, ಈಗ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತಿವೆ ಎಂದು. ಆದರೂ ನೀವು ಒಂದು ಸಲ ಧೈರ್ಯಪೂರ್ವಕವಾಗಿ ಈ ಇಡೀ ರಿಸರ್ಚ್ನನ್ನು ನೋಡುತ್ತೀರಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಖಂಡಿತವಾಗಲು ಸ್ವತಃ ಸಿಕ್ಕಿಬಿಡುತ್ತೆ. ಹಾಗಾದ್ರೆ ಬನ್ನಿ ಮುಂದೆ ನೋಡೋಣ ಮತ್ತು ಚರ್ಚಿಸೋಣ ಮಹಾನ್ ಭವಿಷ್ಯವಾದಿ ವಿಜಿಲೆಟಿನ್ ಅವರ ಬಗ್ಗೆ. ಇವರ ಭವಿಷ್ಯವಾಣಿಗಳು ಆಗಾಗ್ಗೆ ಅವಿಶ್ವಸನೀಯ ಘಟನೆಗಳ ಬಗ್ಗೆ ಘೋಷಣೆ ಮಾಡುತ್ತವೆ ಮತ್ತು ಅದು ಪೂರ್ಣ ರೀತಿಯಲ್ಲಿ ಸಿದ್ಧವಾದಾಗ ಜನರು ಆಶ್ಚರ್ಯಪಡುತ್ತಾರೆ. ಶ್ರೀ ವ್ಯಾಜಿಲೆಟಿನ್. ಭವಿಷ್ಯವಾದಿ ಶ್ರೀ ವ್ಯಾಜಿಲೆಟಿನ್ನ ಪ್ರಕಾರ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಇಸವಿ 1950ರ ನಂತರ ವಿಶ್ವದಲ್ಲಿ ಪರಸ್ಪರ ಪ್ರೀತಿಯ ಕೊರತೆ, ಮನುಷ್ಯತ್ವದ ಅಭಾವ, ದುಡ್ಡಿನ ದುರಾಸೆ, ಕಳ್ಳತನ, ಅನ್ಯಾಯದ ರಾಜಕಾರಣ ಹೀಗೆ ಅನೇಕ ಸನ್ನಿವೇಶಗಳು ಕಾಣುವುದು. ಆದರೆ ಭಾರತದಲ್ಲಿ ಹುಟ್ಟಿದ ಶಾಂತಿ, ಭ್ರಾತೃತ್ವದ ಮೇಲೆ ಆಧಾರಿತ ಹೊಸ ಸಭ್ಯತೆ ಪ್ರಪಂಚದಿಂದ ದೇಶ, ಪ್ರಾಂತ್ಯ ಮತ್ತು ಜಾತಿಯ ಗೋಡೆಯನ್ನು ತೊಡೆದು ವಿಶ್ವದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಯನ್ನ ಬೆಳೆಸುವುದು. ಭವಿಷ್ಯವಾದಿ ವಿಜಿಲೆಟಿನ್ ಅವರ ಭವಿಷ್ಯವಾಣಿಯಲ್ಲಿ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲಿ ಜನರಲ್ಲಿ ಪ್ರೀತಿ ಭಾವನೆ ಕಡಿಮೆ ಆಗಿಬಿಡುತ್ತೋ ಅಲ್ಲಿ ಮನುಷ್ಯತ್ವದ ಮುಕ್ತಾಯ ಆರಂಭ ಆಗುತ್ತೆ. ರಾಜಕಾರಣಿಗಳು ಅನ್ಯಾಯಿಯಾಗ್ತಾರೆ ಮತ್ತು ದುಡ್ಡು ಸಂಪಾದನೆಯಲ್ಲಿಯೇ ತೊಡಗಿರುತ್ತಾರೆ. ಇಡೀ ಜಗತ್ತಲ್ಲಿ ಅಶಾಂತಿ ಮನೆ ಮಾಡಿರುತ್ತೆ. ಆಗ ಆ ಮಹಾಪುರುಷ ತನ್ನ ಆಧ್ಯಾತ್ಮಿಕ ವಿಚಾರಗಳಿಂದ ಶಾಂತಿ ತರುವನು. ಈ ಹಾಹಾಕಾರವನ್ನು ಕೊನೆಗೊಳಿಸುವ ಮಹಾಪುರುಷ ಆದಷ್ಟು ಬೇಗ ಇಡೀ ವಿಶ್ವದಲ್ಲಿ ಶಾಂತಿ ತರುವನು. ಸ್ನೇಹಿತರೆ, ಭವಿಷ್ಯವಾಣಿಯನ್ನು ಪರಿಶೀಲಿಸುವಂತ ಈ ಪ್ರಯಾಣ ನಮ್ಮ ಪಾಲಿಗೆ ಯಾವುದೇ ಚಕ್ರವ್ಯೂಹಕ್ಕಿಂತ ಕಡಿಮೆಯಾಗಿರಲಿಲ್ಲ. ಆದರೆ ನಮಗೆ ಭರವಸೆ ಇತ್ತು, ನಮ್ಮ ಪ್ರಯಾಣ ನಮ್ಮನ್ನ ನಮ್ಮ ಗುರಿಯತ್ತ ತಲುಪಿಸುತ್ತೆ ಅಂತ. ಮತ್ತು ಹೀಗೆಯೇ ಆಯಿತು ಕೂಡ. ಯಾಕಂದ್ರೆ ಆ ಮಹಾಪುರುಷ ಭಾರತದವರೇ ಆದ ಕಾರಣ ವಿದೇಶದ ಈ ಎಲ್ಲಾ ಭವಿಷ್ಯವಾದಿಗಳ ಭವಿಷ್ಯವಾಣಿಗಳಿಂದ ನಮಗೆ ಯಾವ ಯಾವ ಸಂಕೇತ ಸಿಗುತ್ತಾ ಹೋಯ್ತೋ ಅದರ ಮೇಲೆ ಗಮನ ಹರಿಸಿದರ ಜೊತೆಗೆ ನಾವು ಭಾರತದ ಕೆಲವು ಸಂತರ ಭವಿಷ್ಯವಾಣಿಗಳ ಮೇಲೆ ಗಮನ ಹರಿಸಿದ್ವಿ. ಹಾಗಾದ್ರೆ ಬನ್ನಿ ಪ್ರಪ್ರಥಮವಾಗಿ ನೋಡೋಣ ಸಿಖ್ ಧರ್ಮದ ಗುರು ಶ್ರೀ ಗುರು ನಾನಕ್ ದೇವ್ ಅವರ ಬಗ್ಗೆ. ಇವರ ಬಗ್ಗೆ ನಾವು ಹೆಚ್ಚಾಗಿ ಹೇಳೋದು ಏನ್ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಇವರ ಬಗ್ಗೆ ಒಳ್ಳೆ ಪರಿಚಯ ಇದೆ. ಅವರ ಪುಸ್ತಕ ಜನ್ಮ ಸಾಖಿ ಭಾಯ್ ಬಾಲೆ ವಾಲಿಯಲ್ಲಿ ಒಂದು ಇಂತಹ ಭವಿಷ್ಯವಾಣಿ ಸಿಕ್ಕಿದೆ ಅಂದ್ರೆ ಅದು ಸ್ಪಷ್ಟವಾಗಿ ಹೇಳುತ್ತೆ ಈ ಮಹಾಪುರುಷ ಯಾರು ಅಂತ. ಹಾಗಾದ್ರೆ ಬನ್ನಿ ನೋಡೋಣ. ಜನಂ ಸಾಕಿ ಬಾಯ್ ಬಾಲೆವಾಲಿ. ಇದರ ಪ್ರಕಾಶಕರು ಭಾಯ್ ಜವಾಹರ್ ಸಿಂಗ್ ಅಂಡ್ ಕಂಪನಿ ಪುಸ್ತಕವಾಲೆ, ಬಾಜರ್ ಮಾಯ್ ಸೇವಾ ಅಮೃತ್ಸರ್, ಪಂಜಾಬ್. ಹಿಂದಿ ಭಾಷೆಯ ಪೇಜ್ ನಂಬರ್ 305ರಲ್ಲಿ ಭಕ್ತ ಪ್ರಹ್ಲಾದನ ಭವಿಷ್ಯವಾಣಿ ಇದೆ. ಅಂದ್ರೆ ಶ್ರೀ ಗುರುನಾನಕ್ ರವರು ಸತ್ಯಖಂಡಕ್ಕೆ ಹೋದ 100 ವರ್ಷಗಳ ಬಳಿಕ ಪಂಜಾಬ್ನ ಭೂಮಿ ಮೇಲೆ ಜಾಟ್ ವರ್ಣದಲ್ಲಿ ಒಬ್ಬ ಸಂತ ಜನ್ಮ ಪಡೆಯುತ್ತಾನೆ. ಅವರು ಕಬೀರ್ ಹಾಗೂ ಶ್ರೀ ಗುರುನಾನಕರಂತೆ ಮಹಾನ್ ಆಗಿರುವನು ಹಾಗೂ ಅವರ ಪ್ರಚಾರ ಕ್ಷೇತ್ರ ಬರುವಲ ನಗರ ಆಗಿರುವುದು.
ಸ್ನೇಹಿತರೆ, ಜನ್ಮಸಾಖಿ ಭಾಯ್ ಬಾಲೆ ವಾಲಿಯಲ್ಲಿ ಬರೆದಿರುವ ಭವಿಷ್ಯವಾಣಿಯಿಂದ ಇದು ಸ್ಪಷ್ಟವಾಗುತ್ತೆ. ಅಂದ್ರೆ ಆ ಸಂತ ಜಾಟ್ ವರ್ಣದವರಾಗಿರುವನು ಮತ್ತೆ ಅವರ ಪ್ರಚಾರ ಕ್ಷೇತ್ರ ಬರವಾಲ ಆಗಿರುವುದು. ಆ ಮಹಾಪುರುಷನ ಮುಖ ಪ್ರತ್ಯಕ್ಷವಾಗಿ ಕಾಣುತ್ತಿತ್ತು. ರೀತಿ ನೀತಿಯನ್ನು ಬದಲಾಯಿಸೋ ಆ ಮಹಾಪುರುಷನ ನಾವು ತುಂಬಾನೇ ಹತ್ತಿರದಲ್ಲಿದ್ವಿ. ಈಗ ನೋಡ್ಬೇಕಾಗಿರೋದೇನೆಂದ್ರೆ ಜಾಟ್ ಜಾತಿಯ ಸಂತ ಯಾರು ಮತ್ತೆ ಯಾರ ಪ್ರಚಾರ ಕ್ಷೇತ್ರ ಬರವಾಲ ಅಂತ. ಇದರ ಜೊತೆಗೆ ನಮಗೆ ಮುಂದಿನ ಭವಿಷ್ಯವಾಣಿಯಲ್ಲಿ ಆ ಸಂತನ ಜನ್ಮದ ಬಗ್ಗೆ ಗೊತ್ತಾಯಿತು. ಭಾರತದ ಪ್ರಸಿದ್ಧ ಸಂತ ಶ್ರೀ ತುಳಸಿದಾಸರು ಜೈ ಗುರುದೇವ್ ಪಂಥದವರು. ಅವರ ಆಶ್ರಮ ಮಥುರಾದಲ್ಲಿ. ಅವರು ಆ ಮಹಾಪುರುಷನ ಬಗ್ಗೆ ಭವಿಷ್ಯವಾಣಿಯಲ್ಲ, ಬದಲಾಗಿ ವರ್ತಮಾನವಾಣಿಯನ್ನು ಹೇಳಿದ್ದಾರೆ. ಹೌದು, ನೀವು ಖಂಡಿತ ಸರಿಯಾಗಿ ಕೇಳಿದ್ದೀರಾ. ಸಂತ ತುಳಸಿದಾಸ ಅವರು ವರ್ತಮಾನವಾಣಿಯನ್ನು ಹೇಳಿದ್ರು. ಯಾಕಂದ್ರೆ ಆ ಮಹಾಪುರುಷನ ಉಪಸ್ಥಿತಿಯನ್ನು ಬಹಳ ಚೆನ್ನಾಗಿ ಅನುಭವ ಮಾಡ್ತಾ ಇದ್ರು. ಮತ್ತೆ ಅವರು ತಮ್ಮ ವರ್ತಮಾನವಾಣಿಯಿಂದ ಜನರಿಗೆ ಆ ಮಹಾಪುರುಷನ ಬಗ್ಗೆ ಏನು ಹೇಳಕ್ ಹೊರಟಿದ್ರು ಅಂದ್ರೆ ಆ ಸಂತ ಜನ್ಮ ತಾಳಿರುವನೆಂದು. ಶ್ರೀ ತುಳಸಿದಾಸ್ ಉರ್ಫ್ ಜೈ ಗುರುದೇವ್ರವರು 1971 ಸೆಪ್ಟೆಂಬರ್ 7ರಂದು ಒಂದು ಭವಿಷ್ಯವಾಣಿ ನುಡಿದಿದ್ದರು. ಅವರು ತಮ್ಮ ಶಾಕಾಹಾರಿ ಪತ್ರಿಕೆಯ 50ನೇ ಪೇಜ್ನಲ್ಲಿ ಬರೆದಿದ್ದಾರೆ, ಯಾವ ಅವತಾರವನ್ನು ಜನರು ಪ್ರತೀಕ್ಷೆ ಮಾಡುತ್ತಿದ್ದಾರೋ ಅವನು 20 ವರ್ಷದವನಾಗಿದ್ದಾನೆ. ನಾನು ಅವನ ಬಗ್ಗೆ ಹೇಳಿದ್ರೆ ಜನರು ಅವನ ಹಿಂದೆ ಬೀಳ್ತಾರೆ. ಈಗ ಅವನ ಬಗ್ಗೆ ಹೇಳುವಂತೆ ಆದೇಶ ಮೇಲಿಂದ ಬಂದಿಲ್ಲ. ನಾನು ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಎಲ್ಲ ಮಹಾಪುರುಷರು ಸಮಯಕ್ಕಾಗಿ ಕಾದಿದ್ದಾರೆ ಹಾಗೂ ಸರಿಯಾದ ಸಮಯ ಬಂದಾಗ ಎಲ್ಲರಿಗೆ ಎಲ್ಲವೂ ಗೊತ್ತಾಗುವುದು. ಶ್ರೀ ತುಳಸಿದಾಸರ ಮೂಲಕ 28 ಆಗಸ್ಟ್ 1971ರಂದು ನುಡಿದ ಭವಿಷ್ಯವಾಣಿಯ ಅನುಸಾರ ಮಹಾಪುರುಷನ ಜನ್ಮ ಭಾರತದ ಒಂದು ಚಿಕ್ಕ ಹಳ್ಳಿಯಲ್ಲಿ ಆಗಿದೆ ಹಾಗೂ ಆ ವ್ಯಕ್ತಿ ಮಾನವ ಕುಲದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗುವನು ಹಾಗೂ ಅವನಿಗೆ ಜನರ ಇಷ್ಟು ಸಮರ್ಥನೆ ಸಿಗುವುದು ಅಂದರೆ ಇಂದಿನ ತನಕ ಯಾರಿಗೂ ಸಿಗದಿರುವಂತಹ ಆ ಮಹಾಪುರುಷ ಹೊಸದಾಗಿ ವಿಧಾನವನ್ನು ಸೃಷ್ಟಿ ಮಾಡುವನು ಹಾಗೂ ಅದು ವಿಶ್ವದ ಎಲ್ಲ ದೇಶಗಳಿಗೆ ಅನ್ವಯಿಸುವುದು. ಅವನ ಒಂದೇ ಧ್ವಜವಿರುವುದು, ಅವನ ಒಂದೇ ಭಾಷೆ ಇರುವುದು. ಶಾಕಾಹಾರಿ ಪತ್ರಿಕೆಯ ಮೇಲೆ ತಿಳಿಸಿದ ವರ್ಣನೆಯು ಪುಸ್ತಕ ಜೈ ಗುರುದೇವ್ ಅಮರವಾಣಿ ಭಾಗ 2ರ 50 ಮತ್ತು 69ರಲ್ಲಿ ಬರೆದಿದೆ ಹಾಗೂ ಇದರ ಲೇಖಕಿ ದಿವ್ಯ ಶರ್ಮಾ ಹಾಗೂ ಮುದ್ರಕರು ಅರ್ಜೆಂಟ್ ಪ್ರಿಂಟರ್ಸ್, ಹಳೆಯ ಬಸ್ ಸ್ಟ್ಯಾಂಡ್, ಮಥುರಾ. ಇದರ ಜೊತೆಗೆ ಇನ್ನೊಂದು ಭವಿಷ್ಯವಾಣಿ ಬಾಬಾ ಜೈ ಗುರುದೇವ್ ಉರ್ಫ್ ತುಳಸಿದಾಸ್ ಅವರ ಮೂಲಕ 28 ಆಗಸ್ಟ್ 1971ರಂದು ಮಾಡಲಾಗಿತ್ತು. ಅದು ಶಾಕಾಹಾರಿ ಪತ್ರಿಕೆಯ 59ನೆಯ ಪುಟದಲ್ಲಿ ಬರೆದಿದೆ. ಸಂತ ತುಳಸಿದಾಸರು ತಮ್ಮ ಭವಿಷ್ಯವಾಣಿಯಲ್ಲಿ ಇದನ್ನು ಸ್ಪಷ್ಟ ರೂಪದಲ್ಲಿ ಹೇಳಿದ್ದಾರೆ. ಆ ಸಂತ ಭೂಮಿಯ ಮೇಲೆ ಉಪಸ್ಥಿತರಿದ್ದಾರೆ ಮತ್ತು 7 ಸೆಪ್ಟೆಂಬರ್ 1971ರಂದು ಅವರಿಗೆ 20 ವರ್ಷ ತುಂಬಿದೆ. ರಾಜಸ್ಥಾನದ ಭವಿಷ್ಯವಾದಿ ಬಾಬಾ ರಾಮದೇವ್ ಅವರ ಬಗ್ಗೆ ಯಾರಿಗೆ ಗೊತ್ತಿರೋದಿಲ್ಲ. ಇವರಂತೂ ಅದ್ಭುತವೇ ಮಾಡಿದ್ದಾರೆ. ಬಾಬಾ ರಾಮದೇವ್ ಅವರು ತಮ್ಮ ಪುಸ್ತಕ 24 ಪ್ರಮಾಣದಲ್ಲಿ ಬರೆದಿದ್ದಾರೆ, ಅಂದ್ರೆ ಆ ಸಂತ ಜಾಟ್ ಜಾತಿಯವನಾಗಿರುವನು. ಆ ಮುಕ್ತಿದಾತ ಕಲಿಯುಗದಲ್ಲಿ ಸತ್ಯಯುಗ ತರುವನು. ಆ ಸಂತನ ಇನ್ನೊಂದು ಗುರುತು, ಅವನು ಕಬೀರ್ ದೇವರ ಗುಣಗಾನ ಮಾಡುವನು. ಆ ಸಂತ 4 ವೇದಗಳ ಅನುಸಾರ ಜ್ಞಾನ ನೀಡುವನು ಹಾಗೂ ಸೂಕ್ಷ್ಮ ವೇದ ಎಲ್ಲ ಜ್ಞಾನದ ಆಧಾರವಾಗಿರುವುದು. ಹಾಗೂ ಆ ಮುಕ್ತಿದಾತ ಸಂತ ಹರಿಯಾಣದಲ್ಲಿರುವನು. ಸ್ನೇಹಿತರೆ, ಬಾಬಾ ರಾಮದೇವ್ ಕೂಡ ತಮ್ಮ ಭವಿಷ್ಯವಾಣಿಯಲ್ಲಿ ಸಂಕೇತ ನೀಡಿದ್ದಾರೆ. ಆ ಸಂತ ಜಾಟ್ ಜಾತಿಯವನಾಗಿರುವನು, ಹರಿಯಾಣದ ಪ್ರದೇಶದಲ್ಲಿ ಜನ್ಮ ತಾಳುವನು. 4 ವೇದಗಳು ಹಾಗೂ ಸೂಕ್ಷ್ಮ ವೇದದಿಂದ ಜ್ಞಾನವನ್ನು ತಿಳಿಸಿ ಕಬೀರ್ ದೇವರ್ ಗುಣಗಾನ ಮಾಡುವನು. ಸ್ನೇಹಿತರೆ, ಕಲಿಯುಗದಲ್ಲಿ ಸತ್ಯಯುಗದಂತೆ ವಾತಾವರಣ ನೋಡುವ ಯೋಗಿ ನಾರಾಯಣರ ಬಗ್ಗೆ ಬಹುಶಃ ನಿಮಗೆ ಹೆಚ್ಚು ಗೊತ್ತಿಲ್ಲ. ಆದರೆ ದಕ್ಷಿಣ ಭಾರತದ ಆ ಭವಿಷ್ಯವಾದಿ ಎಂತೆಂಥ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಅಂದ್ರೆ ಅವು ನಿಮಗೆ ಯೋಚಿಸಲು ವಿವಶ ಮಾಡುವವು. ದಕ್ಷಿಣ ಭಾರತದ ಕರ್ನಾಟಕದ ಯೋಗಿ ನಾರಾಯಣರವರು ತಮ್ಮ ಪುಸ್ತಕ ಕಾಲಜ್ಞಾನದಲ್ಲಿ ಆ ಮಹಾಪುರುಷನ ಜೊತೆಗೆ ಅವರ ಮೂಲಕ ಸ್ಥಾಪಿಸುವ ರಾಮರಾಜ್ಯದ ಬಗ್ಗೆ ಕೂಡ ಹೇಳಿದ್ದಾರೆ. ಯೋಗಿ ನಾರಾಯಣರವರ ಭವಿಷ್ಯವಾಣಿ ಹೀಗೂ ಹೇಳುತ್ತೆ, ಆ ದೈವಿಕ ಶಕ್ತಿಯುಳ್ಳ ಮಹಾಪುರುಷ ಇಡೀ ವಿಶ್ವವನ್ನೇ ಒತ್ತು ಮಾಡಿ ಅದರ ಮೇಲೆ ರಾಜ್ಯಭಾರ ಮಾಡುತ್ತಾನೆ, ಎಲ್ಲರ ಪ್ರಭು ಆಗುವನು. ಆ ಮಹಾಪುರುಷ ಉತ್ತರ ಭಾರತದವನಾಗಿರಬಹುದು. ಈ ರೀತಿಯ ಸಂಕೇತ ಕೊಟ್ಟಿದ್ದಾರೆ. ಆ ಮಹಾಪುರುಷನ ಶಾಸನ ಧರ್ಮಯುಕ್ತವಾಗಿರೋದ್ರಿಂದ ಮಳೆ ಚೆನ್ನಾಗಿ ಆಗುವುದು, ಬೆಳೆ ಚೆನ್ನಾಗಿ ಬರುವುದು, ಜನ ಮುಂಬರುವ ಕಾಲದಲ್ಲಿ ಹೆಚ್ಚು ಹಣದ ಹಿಂದೆ ಬೀಳದೆ ಹಾಗೂ ತಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ತತ್ವಚಿಂತನೆ, ಆತ್ಮ ಕಲ್ಯಾಣ ಹಾಗೂ ಲೋಕ ಕಲ್ಯಾಣದ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ. ಅವರು ಶತಮಾನಗಳಿಂದ ಸರಿಯಾಗದ ಕಾಯಿಲೆಗಳನ್ನ ಪ್ರಾರಬ್ಧದ ಪಾಪದ ಫಲಗಳೆಂದು ಹೇಳುತ್ತಾರೆ. ಆದರೆ ಅವನ ಮೂಲಕ ನೀಡುವ ತಾರಕ ಮಂತ್ರದಿಂದ ಅವನ ಸಾಮ್ರಾಜ್ಯದಲ್ಲಿ ನಿಮಗೆ ಪ್ರಾರಬ್ಧ ಕರ್ಮದ ಪಾಪದ ಫಲ ಅನುಭವಿಸಬೇಕಾಗಿಲ್ಲ ಹಾಗೂ ಯಾವುದೇ ರೀತಿಯ ಅಸಾಧ್ಯ ರೋಗ ಕೂಡ ವಾಸಿಯಾಗುತ್ತೆ. ವಾಣಿ ನಂಬರ್ 22 ಪೇಜ್ ನಂಬರ್ 225ರಲ್ಲಿ ಅವನ ಆದೇಶದಿಂದ ಮದ್ಯ, ತಂಬಾಕು, ಗಾಂಜಾ ಇತ್ಯಾದಿ ಮಾದಕ ವಸ್ತುಗಳನ್ನ ಸೇವಿಸುವುದರಲ್ಲಿ ಅದನ್ನು ಮುಟ್ಟುವುದು ಕೂಡ ನಿಷೇಧವಾಗಿರುವುದು. ಪ್ರಜೆಗಳಲ್ಲಿ ಯಾವುದೇ ರೀತಿಯ ಮೇಲು ಕೀಳು ಭಾವನೆ ಇರುವುದಿಲ್ಲ. ಪ್ರತಿಯೊಬ್ಬರು ಪರಸ್ಪರ ಸೌಹಾರ್ದತೆಯಿಂದ ಬಾಳ್ತಾರೆ.
ಮತ್ತು ಜಾತಿ ಧರ್ಮದ ಹೆಸರಲ್ಲಿ ಜಗಳ ಮಾಡಿಸುವವರು ಸ್ವಾರ್ಥಿ ಯಾರೂ ಇರೋದಿಲ್ಲ. ವಾಣಿ ನಂಬರ್ 23 ಪೇಜ್ ನಂಬರ್ 229ರಲ್ಲಿ ಇದಕ್ಕೂ ಮುಂಚೆ ಹೇಳಿದ ಭವಿಷ್ಯವಾಣಿಯಲ್ಲಿ ಹೇಳಿದಂತೆ ಲೋಕಪ್ರಭು ಆಗುವಂತ ಆ ಮಹಾಪುರುಷ ಬ್ರಹ್ಮ ವಿದ್ಯೆ ಧುರಂಧರ ಗುರುವಾಗಿರುತ್ತಾನೆ. ಆಧ್ಯಾತ್ಮದ ಬಗ್ಗೆ ಪೂರ್ಣ ಜ್ಞಾನವಿರುವುದು, ಪರಬ್ರಹ್ಮನ ಬಗ್ಗೆ ಸಾಹಸಪೂರ್ವಕವಾಗಿ ಹೇಳುವನು. ಅಂದ್ರೆ ಪೂರ್ಣ ಪರಮಾತ್ಮನೇ ಪೂಜೆಗೆ ಯೋಗ್ಯನೆಂದು ಪೂರ್ಣ ಬ್ರಹ್ಮನದೇ ಪೂಜೆ ಮಾಡಬೇಕು. ವಾಣಿ ನಂಬರ್ 24 ಪೇಜ್ ನಂಬರ್ 235 236ರಲ್ಲಿ ಆ ಮಹಾಪುರುಷ ತಮ್ಮ ಅನುಯಾಯಿಗಳಿಗೆ ರೇಚಕ ಕುಂಭಕ ಅಂದ್ರೆ ಶ್ವಾಸ ನಿಶ್ವಾಸದ ಮೂಲಕ ಅಜಪ ಜಪ ಮಂತ್ರವನ್ನ ನೀಡಿ ಭಕ್ತಿ ಸಾಧನೆಯನ್ನು ಮಾಡಿಸುವನು. ಇದರಿಂದ ಮನಸ್ಸು ಸಂಯಮವಿರುವುದು, ಇಂದ್ರಿಯಗಳ ಮೇಲೆ ಜಯ ಸಿಗುತ್ತೆ, ಮನೋಲಯ ಅಂದ್ರೆ ಮನಸ್ಸಿಗೆ ಶಾಂತಿ ಸಿಗುವುದು, ಅಷ್ಟಸಿದ್ಧಿ ತತ್ವಜ್ಞಾನದಿಂದ ಯುಕ್ತನಾಗಿ ಜೀವಾತ್ಮ ಮೋಕ್ಷದ ಕಡೆಗೆ ಸಾಗುವುದು. ವೀಕ್ಷಕರೇ, ಎಲ್ಲ ಭವಿಷ್ಯವಾದಿಗಳ ಭವಿಷ್ಯವಾಣಿಗಳನ್ನು ಪರಿಶೀಲಿಸಿದ ಬಳಿಕ ನಾವು ಸಾಕಷ್ಟು ಮಾಹಿತಿಗಳನ್ನು ಇದರಿಂದ ಒಟ್ಟುಗೂಡಿಸಿದ್ವಿ. ಅವೆಲ್ಲವನ್ನು ನಾವು ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ಒಗ್ಗಟ್ಟಿಗೆ ಉತ್ತರ ಸಿಕ್ಕಿದ ಹಾಗಾಯಿತು. ಈಗ ನಮ್ಮ ಮುಂದೆ ಎಂತ ಡೇಟಾ ಇತ್ತು ಅಂದ್ರೆ ಅದರ ಆಧಾರದ ಮೇಲೆ ನಾವು ಎಲ್ಲಾ ಸಂತರ ಮೇಲೆ ಭವಿಷ್ಯವಾಣಿಗಳನ್ನು ಸೆಟ್ ಮಾಡಕ್ಕೆ ಶುರು ಮಾಡಿದ್ವಿ. ಅವರು ಓಶೋ ಆಗಿರ್ಲಿ ಅಥವಾ ರಾಧಾಸ್ವಾಮಿ ಪಂಥದ ಪ್ರವರ್ತಕ ಶ್ರೀ ಗುರುವಿಂದರ್ ಸಿಂಗ್ ಸತ್ಪಾಲ್ ಮಹಾರಾಜರಾಗಿರ್ಲಿ ಅಥವಾ ಬಾಲಯೋಗೇಶ್ವರ ಇತ್ಯಾದಿ. ಸ್ನೇಹಿತರೆ, ನಮ್ಮ ಈ ಲಿಸ್ಟ್ನಲ್ಲಿ ಪ್ರತಿಯೊಬ್ಬರು ಮಹಾಪುರುಷರು ಹಾಗೂ ಸಂತರು ಉಪಸ್ಥಿತರಿದ್ದರು. ಯಾರ ಹೆಸರು ನಿಮಗೆ ಮನಸ್ಸಲ್ಲಿ ಆಗಾಗ ಬರುತ್ತದೆ. ಆಧ್ಯಾತ್ಮಿಕ ಸಂತರು ಅಥವಾ ಮಹಾಪುರುಷರು ಅಷ್ಟೇ ಅಲ್ಲದೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಥ ರಾಜಕೀಯ ನಾಯಕರ ಮೇಲೆ ಭವಿಷ್ಯವಾಣಿ ಸೆಟ್ ಮಾಡಿ ನೋಡಿದ್ವಿ. ಆದರೆ ಒಬ್ಬೊಬ್ಬರಾಗಿ ಎಲ್ಲ ಸಂತರನ್ನು, ರಾಜಕೀಯ ನಾಯಕರನ್ನು ನೋಡುತ್ತಾ ಹೋದ್ವಿ. ಅಂತ್ಯದಲ್ಲಿ ನಮಗೆ ನಾವು ಊಹೆನೇ ಮಾಡಿರಲಿಲ್ಲ ಅಂಥ ಸಂತರು, ಅಂಥ ಮಹಾಪುರುಷರು ಸಿಕ್ಕಿದ್ರು. ಕೇವಲ ಆ ಸಂತರ ಮೇಲೆ ಎಲ್ಲಾ ಭವಿಷ್ಯವಾಣಿಗಳು ನಿಜವೆಂದು ಸಾಬೀತಾಗುತ್ತಿದ್ದವು. ಸ್ನೇಹಿತರೆ, ಈಗ ನಾವು ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಮನಸ್ಸು ಗಟ್ಟಿ ಮಾಡಿಕೊಂಡು ಕುಳಿತುಕೊಳ್ಳಿ ಮತ್ತು ತಯಾರಾಗಿರಿ ಆ ಮಹಾಪುರುಷನನ್ನ ನೋಡೋದಕ್ಕೆ. ಯಾಕಂದ್ರೆ ನಾವು ಈಗ ನಿಮಗೆ ತೋರಿಸಕ್ ಹೊರಟಿದ್ದೀವಿ ಆ ಮಹಾಪುರುಷನ ಚಿತ್ರ. ಸ್ನೇಹಿತರೆ, ಆ ಮಹಾಪುರುಷ ಬೇರೆ ಯಾರೂ ಅಲ್ಲ, ಇಡೀ ಜಗತ್ತಿನಲ್ಲೇ ಎಲ್ಲಾ ಸಂತರನ್ನು ಮೀರಿ ಗುರು ಆಚಾರ್ಯರು ಶಂಕರಾಚಾರ್ಯರನ್ನು ಹೊರತುಪಡಿಸಿ ಸರ್ವ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಸದ್ಭಕ್ತಿಯನ್ನು ಪ್ರದಾನಿಸುವಂತ ಅದ್ವಿತೀಯ ಮಹಾಪುರುಷ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರು. ಹೌದು, ಇವರೇ ಆ ಮಹಾಪುರುಷ. ಇವರ ಬಗ್ಗೆನೇ ದೇಶ ವಿದೇಶದ ಮಹಾನ್ ಭವಿಷ್ಯವಾದಿಗಳು ಭವಿಷ್ಯವನ್ನು ಹೇಳಿರೋದು. ಸ್ನೇಹಿತರೆ, ನಾವು ಮೊದಲೇ ಹೇಳಿದ್ವಿ, ಇದರ ಪರಿಣಾಮ ನಿಮಗೆ ಆಶ್ಚರ್ಯಗೊಳಿಸುವುದು. ಖಂಡಿತವಾಗಿಯೂ ಸಂತ ರಾಮ್ಪಾಲ್ ಅವರೇ ಆ ಮಹಾಪುರುಷರು. ಅವರ ಮೇಲೆ ಎಲ್ಲ ಭವಿಷ್ಯವಾಣಿಗಳ ಪ್ರತಿಯೊಂದು ವಾಕ್ಯ ಪೂರ್ಣ ರೀತಿಯಲ್ಲಿ ಫಿಟ್ ಆಗ್ತಾ ಇತ್ತು. ಈಗ ನೀವು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಯಾಕಂದ್ರೆ ಈಗ ನಾವು ಎಲ್ಲಾ ಭವಿಷ್ಯವಾಣಿಗಳನ್ನು ಸಂತ ರಾಮ್ಪಾಲ್ ಅವರೊಂದಿಗೆ ಹೊಂದಿಸಿ ತೋರಿಸ್ತೀವಿ. ಇದರಿಂದ ನೀವೇ ನಿರ್ಧಾರ ಮಾಡ್ತೀರಾ ನಮ್ಮ ರಿಪೋರ್ಟ್ ಸರಿನಾ ತಪ್ಪೋ ಅಂತ. ಹಾಗಾದ್ರೆ ಬನ್ನಿ, ಮೊದಲಿಗೆ ನಾವು ನೋಡೋಣ ಆ ಮಹಾಪುರುಷ ಅವತರಿಸಿದ ಐತಿಹಾಸಿಕ ಭೂಮಿಯ ಬಗ್ಗೆ. ನಾಸ್ಟ್ರಡಾಮಸ್ ಪ್ರಕಾರ ಆ ಮಹಾಪುರುಷನ ದೇಶವು 3 ದಿಕ್ಕಿನಿಂದ ಸಮುದ್ರದಿಂದ ಸುತ್ತುವರೆದಿರುತ್ತದೆ. ಆ ದೇಶದ ಹೆಸರು ಕೂಡ ಒಂದು ಸಾಗರ, ಹಿಂದೂ ಮಹಾಸಾಗರದ ಹೆಸರಿಂದ ಇರುವುದು, ಅಂದ್ರೆ ಹಿಂದೂಸ್ತಾನ. ಅಮೆರಿಕದ ಭವಿಷ್ಯವಾದಿ ಫ್ಲೋರೆನ್ಸ್ ಹಾಗೂ ಜಿನ್ ಡಿಕ್ಸನ್ನ ಪ್ರಕಾರ ಪ್ರಾಕೃತಿಕ ಪರಿವರ್ತನೆ ಮಾಡುವಂತ ಆ ಮಹಾಪುರುಷನು ಉತ್ತರ ಭಾರತದ ಗ್ರಾಮೀಣ ಪರಿವಾರದವನಾಗಿರುವನು. 28 ಆಗಸ್ಟ್ 1971ರಲ್ಲಿ ಜೈ ಗುರುದೇವ್ ಪಂಥದ ಪ್ರವರ್ತಕ ಸಂತ ತುಳಸಿದಾಸರು ಕೂಡ ಆ ಮಹಾಪುರುಷನ ಉಲ್ಲೇಖ ಮಾಡುತ್ತಾ ಹೇಳಿದ್ದಾರೆ. ಅವನ ಜನ್ಮ ಭಾರತದ ಒಂದು ಚಿಕ್ಕ ಗ್ರಾಮದಲ್ಲಿ ಆಗಿದೆ. ಆ ಮುಕ್ತಿದಾತ ಸಂತನು ಹರಿಯಾಣದವರಾಗಿರುತ್ತಾರೆಂದು ರಾಜಸ್ಥಾನದ ಬಾಬಾ ರಾಮದೇವ್ ಅವರು ಹೇಳಿದ್ದಾರೆ. ಅವರ ಹೊರತು ಇಂಗ್ಲೆಂಡ್ನ ಕಿರೋ ಹಾಗೂ ಫ್ರಾನ್ಸ್ನ ಜುಲೆವರ್ನಂತ ಭವಿಷ್ಯವಾದಿಗಳು ಕೂಡ ಆ ಮಹಾಶಕ್ತಿಯು ಭಾರತದಲ್ಲೇ ಇರುವುದೆಂದು ಸಂಕೇತ ನೀಡಿದ್ದಾರೆ. ಸಂತ ರಾಮ್ಪಾಲ್ ಅವರ ಜನ್ಮ ಉತ್ತರ ಭಾರತದ ಒಂದು ಚಿಕ್ಕ ಹಳ್ಳಿ, ದನಾನ ಜಿಲ್ಲೆ, ಸೋನಿಪತ್, ಹರಿಯಾಣ. ಅದು ಮೊದಲು ಪಂಜಾಬ್ ಪ್ರಾಂತ್ಯದಲ್ಲಿತ್ತು. ಅಲ್ಲಿ ಒಂದು ಗ್ರಾಮೀಣ ಪರಿವಾರದಲ್ಲಾಯಿತು. ಇಂಗ್ಲೆಂಡ್ನ ಭವಿಷ್ಯವಾದಿ ಕಿರೋ ಆ ಸಂತನ ಜನ್ಮವು 20ನೇ ಶತಮಾನದ ಉತ್ತರಾರ್ಧದಲ್ಲಿ, ಅಂದರೆ 1950ರ ಬಳಿಕ 1951ರಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ತುಳಸಿದಾಸರು ಉರ್ಫ್ ಜೈ ಗುರುದೇವ್ ರವರು 7 ಸೆಪ್ಟೆಂಬರ್ 1971ರಲ್ಲಿ ತಮ್ಮ ಭವಿಷ್ಯವಾಣಿಯಲ್ಲಿ ಆ ಮಹಾಪುರುಷನಿಗೆ 20 ವರ್ಷ ಆಗಿದೆ ಎಂದು ಹೇಳಿದ್ದಾರೆ. ಸಂತ ರಾಮ್ಪಾಲ್ ಅವರ ಜನ್ಮ 8 ಸೆಪ್ಟೆಂಬರ್ 1951ರಲ್ಲಿ, ಅಂದ್ರೆ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಆಗಿದೆ.
ಮತ್ತೆ ಶ್ರೀ ತುಳಸಿದಾಸ್ ಅವರು ಮಾಡಿರುವ ಭವಿಷ್ಯವಾಣಿಯ ಪ್ರಕಾರ 7 ಸೆಪ್ಟೆಂಬರ್ 1971 ಸಂತ ರಾಮ್ಪಾಲ್ ಅವರಿಗೆ 20 ವರ್ಷ ತುಂಬಿತು. ಫ್ರಾನ್ಸ್ನ ಮಹಾನ್ ಭವಿಷ್ಯವಾದಿ ನಾಸ್ಟ್ರಾಡಾಮಸ್ ಪ್ರಕಾರ ಆ ಮಹಾಪುರುಷನು ಕ್ರೈಸ್ತನೂ ಅಲ್ಲ, ಮುಸಲ್ಮಾನನೂ ಅಲ್ಲ, ಅವನು ಕೇವಲ ಹಿಂದೂ ಆಗಿರುತ್ತಾನೆ. ಹಾಗೂ ಇದೇ ಭವಿಷ್ಯವಾಣಿಯ ಸಮರ್ಥನೆ ಜನಂ ಸಾಕಿ ಭಾಯ್ ಬಾಲೆವಾಲಿಯಲ್ಲೂ ಕೂಡ ಹೇಳಿದ್ದಾರೆ. ಅಂದ್ರೆ ಆ ಸಂತ ಜಾಟ್ ವರ್ಣದವನಾಗಿರುತ್ತಾನೆ ಹಾಗೂ ಅವನ ಪ್ರಚಾರ ಕ್ಷೇತ್ರ ಬರುವಾಲ ಆಗಿರುವುದು. ಬಾಬಾ ರಾಮದೇವ್ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಆ ಸಂತ ಜಾಟ್ ಜಾತಿಯವನಾಗಿರುವನು ಮತ್ತು 4 ವೇದಗಳು ಹಾಗೂ ಸೂಕ್ಷ್ಮ ವೇದದಿಂದ ಜ್ಞಾನ ನೀಡಿ ಕಬೀರ್ ದೇವರ ಗುಣಗಾನ ಮಾಡುವನೆಂದು ಹೇಳಿದ್ದಾರೆ. ಇಡೀ ವಿಶ್ವದಲ್ಲೇ ಸಂತ ರಾಮ್ಪಾಲ್ ಅವರು ಒಬ್ಬರೇ ಹಿಂದೂ ಧರ್ಮದಲ್ಲಿ ಜಾಟ್ ಜಾತಿಗೆ ಸಂಬಂಧಪಟ್ಟ ಸಂತರು ಮತ್ತು ಅವರ ಪ್ರಚಾರ ಕ್ಷೇತ್ರ ಕೂಡ ಸತ್ಯಲೋಕ ಆಶ್ರಮ, ಬರವಾಲ ಜಿಲ್ಲೆ, ಹಿಸಾರ್, ಹರಿಯಾಣ ಆಗಿದೆ. ಅವರು ಎಲ್ಲಾ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಕಬೀರ್ ದೇವರ ಗುಣಗಾನ ಮಾಡುತ್ತಾರೆ. ನಾಸ್ಟ್ರಾಡಾಮಸ್ ಪ್ರಕಾರ ಆ ಮಹಾಪುರುಷನಿಗೆ 4 ಜನ ಮಕ್ಕಳಿರುತ್ತಾರೆ ಹಾಗೂ ಅವರ ತಾಯಿಗೆ 2 ಸಹೋದರಿಯರು ಇರುತ್ತಾರೆ. ಇಲ್ಲಿ ನಾರ್ವೆಯ ಆನಂದಾಚಾರ್ಯರು ಕೂಡ ಹೀಗೆ ಹೇಳುತ್ತಾರೆ, ಆ ಮಹಾಪುರುಷ ಒಬ್ಬ ಗೃಹಸ್ಥ ವ್ಯಕ್ತಿಯಾಗಿರುವನು. ಈ ಭವಿಷ್ಯವಾಣಿ ಕೂಡ ಸಂತ ರಾಮ್ಪಾಲ್ ಅವರ ಮೇಲೆ ಸರಿ ಹೊಂದುತ್ತಿತ್ತು. ಅಷ್ಟಲ್ಲದೆ ಸಂತ ರಾಮ್ಪಾಲ್ ರವರ ತಾಯಿಗೆ 2 ಅಕ್ಕ ತಂಗಿಯರು. ಈ ಮಾತನ್ನು ಪ್ರಮಾಣಿತಗೊಳಿಸಲು ನಿಮ್ಮೆದುರು ಸಂತ ರಾಮ್ಪಾಲ್ ಮಹಾರಾಜರ ತಾಯಿಯ ಈ ವಿಡಿಯೋ ಪ್ರಸ್ತುತಪಡಿಸುತ್ತಿದ್ದೇವೆ. ಅಮ್ಮ, ನಿಮ್ಮ ಹೆಸರೇನು? ಇಂದ್ರೋದೇವಿ. ಅಮ್ಮ, ನಿಮ್ಮ ಊರು ಯಾವುದು? ದಮ್ಕನ್ ಖೇಡಿ. ಅಮ್ಮ, ನಿಮಗೆ ಎಷ್ಟು ಜನ ಅಣ್ಣ ತಂಗಿಯರಿದ್ದಾರೆ? 6 ಜನ. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅಮ್ಮ, ನಿಮ್ಮ ಅಕ್ಕ ತಂಗಿಯರ ಹೆಸರೇನು? ದೊಡ್ಡವಳು ಲಕ್ಷ್ಮಿ, ನಾನು ಇಂದ್ರೋದೇವಿ, ಚಿಕ್ಕವಳು ಪ್ಯಾರಿ. ಅದೇ ಸಂತ ರಾಮ್ಪಾಲ್ ಮಹಾರಾಜರಿಗೆ 4 ಜನ ಮಕ್ಕಳು, 2 ಪುತ್ರರು ಹಾಗೂ 2 ಪುತ್ರಿಯರಿದ್ದಾರೆ. ಅಮೆರಿಕಾದ ನ್ಯೂ ಜರ್ಸಿ ನಗರದ ಭವಿಷ್ಯವಾದಿ ಫ್ಲೋರೆನ್ಸ್ ಹೇಳಿದ್ದಾಳೆ ಅಂದರೆ ಆ ಮಹಾಪುರುಷ ಗೌರವರ್ಣದವರಾಗಿದ್ದಾರೆ. ತಲೆ ಮೇಲೆ ಬಿಳಿ ಕೂದಲಿವೆ ಮತ್ತು ಅವರಿಗೆ ಗಡ್ಡ ಮೀಸೆನೂ ಇಲ್ಲ. ಈ ಎಲ್ಲ ಭವಿಷ್ಯವಾಣಿಗಳನ್ನು ಬೇಕಾದರೆ ನೀವು ಕೂಡ ಹೋಲಿಸಿ ನೋಡಬಹುದು. ಸಂತ ರಾಮ್ಪಾಲ್ ರವರು ಗೌರವರ್ಣವದವರಾಗಿದ್ದಾರೆ, ಅವರ ತಲೆ ಮೇಲೆ ಬಿಳಿ ಕೂದಲುಗಳಿವೆ ಮತ್ತು ಅವರಿಗೆ ಗಡ್ಡ ಮೀಸೆನೂ ಇಲ್ಲ. ಒಂದು ಆಶ್ಚರ್ಯಕರ ಭವಿಷ್ಯವಾಣಿಯಲ್ಲಿ ಫ್ರಾನ್ಸ್ನ ನಾಸ್ಟ್ರಾಡಾಮಸ್ ಹೇಳ್ತಾರೆ, ಮೊದಲಿಗೆ ಜನರು ಆ ಮಹಾಪುರುಷನನ್ನು ದೇಶದ್ರೋಹಿ ಅಥವಾ ರಾಜದ್ರೋಹಿ ಎಂದು ತಿಳಿದು ದ್ವೇಷ ಮಾಡುವರು, ಆದರೆ ಸತ್ಯ ತಿಳಿದ ನಂತರ ಎಲ್ಲರೂ ಬಹಳ ಪ್ರೀತಿಸುವರು. ಸ್ನೇಹಿತರೆ, 2014ರಲ್ಲಿ ಸಂತ ರಾಮ್ಪಾಲ್ ಅವರ ಮೇಲೆ ದೇಶದ್ರೋಹದ ಸುಳ್ಳು ಆರೋಪ ಹಾಕಲಾಗಿತ್ತು. ಆದರೆ ಇವತ್ತು ಸಂತ ರಾಮ್ಪಾಲ್ ರವರ ಲೋಕಪ್ರಿಯತೆ ಗಗನಕ್ಕೇರಿದೆ. ಭವಿಷ್ಯವಾಣಿಯ ಮೂಲಕ ಇನ್ನು ಬೆಳಕಿಗೆ ಬಂದ ವಿಷಯಗಳು ಈ ರೀತಿ ಇವೆ. ಅಮೆರಿಕದ ಭವಿಷ್ಯವಾದಿ ಆಂಡರ್ಸನ್ನ ಪ್ರಕಾರ 21ನೇ ಶತಮಾನದಲ್ಲಿ ಆ ಮಹಾಪುರುಷ ಒಂದೇ ಮಾನವ ಕುಲ, ಒಂದೇ ಭಾಷೆ, ಒಂದೇ ಧ್ವಜ ರೂಪರೇಖೆ ಇಡುವನು. ಯೋಗಿ ನಾರಾಯಣ ಅವರ ಪ್ರಕಾರ ಆ ಸಂತನ ಆದೇಶದಿಂದ ಮದ್ಯ, ತಂಬಾಕು ಹಾಗೂ ಬೇರೆ ಮಾದಕ ವಸ್ತುಗಳನ್ನು ಸೇವಿಸುವುದರಲ್ಲಿ ಅದನ್ನು ಮುಟ್ಟೋದು ಕೂಡ ನಿಷೇಧವಾಗಿರುತ್ತೆ. ಪ್ರಜೆಗಳಲ್ಲಿ ಮೇಲು ಕೀಳು ಎಂಬ ಭಾವನೆ ಇರುವುದಿಲ್ಲ. ಪ್ರತಿಯೊಬ್ಬರೂ ಸೌಹಾರ್ದತೆಯಿಂದ ಬಾಳ್ತಾರೆ. ಮತ್ತೆ ಆ ಮಹಾಪುರುಷ ರೇಚಕ ಕುಂಭಕ ಅಂದ್ರೆ ಶ್ವಾಸ ನಿಶ್ವಾಸದ ಪ್ರಕಾರ ಅಜಪ ಮಂತ್ರವನ್ನ ನೀಡಿ ಭಕ್ತಿ ಸಾಧನೆಯನ್ನು ಮಾಡಿಸುವನು ಹಾಗೂ ಅವನು ಪೂರ್ಣ ಪರಮಾತ್ಮನ ಪೂಜೆಗೆ ಯೋಗ್ಯನೆಂದು ಹೇಳುವನು. ಸ್ನೇಹಿತರೆ, ಸಂತ ರಾಮ್ಪಾಲ್ ಅವರು ಶ್ವಾಸ ಉಚ್ಛ್ವಾಸ ಕ್ರಿಯೆಗಳನ್ನು ಹೇಳಿ ಕೇವಲ ಪೂರ್ಣ ಪರಮಾತ್ಮನ ಭಕ್ತಿಯನ್ನು ಮಾಡಿಸ್ತಾರೆ. ಸಂತ ರಾಮ್ಪಾಲ್ ಅವರಿಂದ ನಾಮದೀಕ್ಷೆಯನ್ನು ಪಡೆದ ಕೋಟ್ಯಾಂತರ ಭಕ್ತರು ಅವರ ಆದೇಶಾನುಸಾರ ಮಾದಕ ವಸ್ತುಗಳನ್ನು ಮುಟ್ಟೋದೂ ಇಲ್ಲ, ಹಾಗೆ ಯಾವುದೇ ರೀತಿ ಜಾತಿ ಪಾತಿ ಧರ್ಮ ಪಂಗಡದಲ್ಲಿ ಭೇದ ಭಾವ ಮಾಡೋದಿಲ್ಲ. ಯಾಕಂದ್ರೆ ಸಂತ ರಾಮ್ಪಾಲ್ ಮಹಾರಾಜರು ಹೇಳ್ತಾರೆ, जीव हमारी जाति है, मानव धर्म हमारा हिंदू मुस्लिम सिख ईसाई कोई धर्म नहीं है न्यारा. ಅಮೆರಿಕಾದ ಭವಿಷ್ಯವಾದಿ ಫ್ಲೋರೆನ್ಸ್ ಹೇಳ್ತಾಳೇನಂದ್ರೆ, ಆ ಸಂತ ತನ್ನ ಕಲ್ಯಾಣಕಾರಿ ವಿಚಾರಧಾರೆ ಜೊತೆಗೆ ತನ್ನ ಸತ್ಯಚರಿತ್ರ ಅನುಯಾಯಿಗಳ ಶಕ್ತಿಯಿಂದ ಇಡೀ ವಿಶ್ವದಲ್ಲಿ ಹೊಸ ಜ್ಞಾನದ ಪ್ರಕಾಶವನ್ನು ಹರಡಿಸುತ್ತಿದ್ದಾನೆ. ಫ್ರಾನ್ಸ್ನ ಭವಿಷ್ಯವಾದಿ ಡಾಕ್ಟರ್ ದುಲೇವರನ ಪ್ರಕಾರ ಭಾರತದಲ್ಲಿ ಹುಟ್ಟಿರುವ ಈ ಧಾರ್ಮಿಕ ಕ್ರಾಂತಿ ನಾಸ್ತಿಕತೆಯನ್ನ ನಾಶ ಮಾಡಿ ಬಿರುಗಾಳಿಯಂತೆ ಇಡೀ ವಿಶ್ವವನ್ನೇ ಆವರಿಸುತ್ತೆ. ನೋಡ್ತಾ ನೋಡ್ತಾ ಅವರ ಅನುಯಾಯಿಗಳು ಒಂದು ಸಂಸ್ಥೆಯ ರೂಪದಲ್ಲಿ ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರುವರು. ಫ್ರಾನ್ಸ್ನ ಭವಿಷ್ಯವಾದಿ ನಾಸ್ಟ್ರಾಡಾಮಸ್ನ 6ನೇ ಶತಕದ 70ನೇ ಶ್ಲೋಕದಲ್ಲಿ ಬರೆದಿದ್ದಾರೆ, ನಾನು ಎದೆ ತಟ್ಟಿ ಹೇಳುತ್ತೇನೆ, ಆ ಮಹಾಪುರುಷ ಇದಕ್ಕಿಂತ ಮೊದಲು ಎಂದು ಕೇಳಿರದ ಜ್ಞಾನವನ್ನು ಹೇಳುವನು. ಅವನ ಜ್ಞಾನವನ್ನು ಕೇಳಿ ವಿದ್ವಾಂಸರೆಂದು ಕರೆಯಲ್ಪಡುವ ಎಲ್ಲ ಧರ್ಮಗುರುಗಳು ನತಮಸ್ತಕರಾಗಬೇಕು. ಈ ಎಲ್ಲ ಭವಿಷ್ಯವಾಣಿಗಳಿಂದ ನಮ್ಮ ದೃಷ್ಟಿ ಕೇವಲ ಸಂತ ರಾಮ್ಪಾಲ್ ಅವರ ಮೇಲೇನೆ ಬಿತ್ತು. ಇದಕ್ಕೆ ಕಾರಣ ಅವರ ಅನುಯಾಯಿಗಳು.
ಸ್ನೇಹಿತರೆ, ಸಂತ ರಾಮ್ಪಾಲ್ ಅವರ ಅನುಯಾಯಿಗಳು ತಮ್ಮ ಗುರುಗಳ ಮೂಲಕ ಹೇಳಲ್ಪಟ್ಟ ಜ್ಞಾನವನ್ನು ಎಲ್ಲಾ ಜನರಿಗೂ ತಲುಪಿಸುವುದಕ್ಕೆ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಇತ್ಯಾದಿ ಸೋಷಿಯಲ್ ಮೀಡಿಯಾದ ಪ್ರತಿಯೊಂದು ಪ್ಲಾಟ್ಫಾರ್ಮ್ನಿಂದ ಹಿಡಿದು ಇಂಟರ್ನ್ಯಾಷನಲ್ ಟಿವಿ ಚಾನೆಲ್ಗಳು ಹಾಗೂ ಬುಕ್ಸ್ ಇತ್ಯಾದಿ ಮಾಧ್ಯಮಗಳಿಂದ ಇಡೀ ವಿಶ್ವದಲ್ಲೇ ಸಂಚಲನ ಸೃಷ್ಟಿಪಡಿಸಿದ್ದಾರೆ. ಸಂತ ರಾಮ್ಪಾಲ್ ಅವರು ಅದ್ವಿತೀಯ ಜ್ಞಾನವನ್ನು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಸಂತ ರಾಮ್ಪಾಲ್ ಅವರು ಸಾಕಷ್ಟು ಧರ್ಮಗುರುಗಳ, ಸಂತ ಮಹಂತರ, ಆಚಾರ್ಯರ, ಶಂಕರಾಚಾರ್ಯರ ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಚರ್ಚೆ ನಡೆಸಿದ್ದಾರೆ. ಅದನ್ನು ನೋಡಿದ ಮೇಲೆ ನಮಗೆ ಅನಿಸಿದ್ದು ಭವಿಷ್ಯವಾಣಿಗಳ ಅನುಸಾರ ಕೇವಲ ಸಂತ ರಾಮ್ಪಾಲ್ ಮಹಾರಾಜರೇ ಆ ಸಂತರು. ಯಾರ ಜ್ಞಾನವನ್ನು ಕೇಳಿ ಜ್ಞಾನಿಗಳು ಅಂತ ಕರೆಸಿಕೊಳ್ಳುವಂತ ಎಲ್ಲಾ ಧರ್ಮ ಗುರುಗಳು ಒಂದಲ್ಲ ಒಂದು ದಿನ ನತಮಸ್ತಕರಾಗಲೇಬೇಕು. ಸಂತ ರಾಮ್ಪಾಲ್ ಅವರೊಂದಿಗೆ ನಡೆದ ಜ್ಞಾನ ಚರ್ಚೆಯಲ್ಲಿ ಅವರೆಲ್ಲರೂ ಸೋಲುವಂತೆ ತೋರುತ್ತಿತ್ತು. ಕೊನೆಗೆ ಬಿಡಿಸಲಾಗದ ಒಗ್ಗಟ್ಟುಗಳು ತುಂಬಾನೇ ಸುಲಭವಾಗಿ, ಯಾವುದೇ ಅಡೆತಡೆಗಳಿಲ್ಲದೆ ಸರಳವಾಗಿ ಬಿಡಿಸಲಾಯಿತು. ವಿಡಿಯೋದಲ್ಲಿ ಹೇಳಿರುವ ಒಂದೊಂದು ಮಾತು ಸತ್ಯವಾಗಿದೆ. ಖಂಡಿತವಾಗಲೂ ಸಂತ ರಾಮ್ಪಾಲ್ ಮಹಾರಾಜರೇ ಆ ಮಹಾಪುರುಷರು. ಅವರು ಪೃಥ್ವಿಯನ್ನು ಸ್ವರ್ಗ ಸಮಾನ ಮಾಡಲು ಹಗಲಿರುಳು ಪ್ರಯತ್ನಿಸುತ್ತಿದ್ದಾರೆ. पर में पंथ प्रगट हो बाणी. ಈ 12ನೇ ಪಂಥ ಗರೀಬ್ ದಾಸರ ಪಂಥದ ಬಗ್ಗೆ ಹೇಳ್ತಾರೆ. ನನ್ನ ಮಹಿಮೆಯ ವಾಣಿ, ನನ್ನ ಲೀಲೆಯ ವಾಣಿ ಅವನ ಮೂಲಕ ಪುನಃ ಪ್ರಕಟವಾಗುವುದು. और शब्द हमारे का निर्णय ठानी. बर में पंथ प्रगट हो बाणी. ಹೋವೆ ಬಾಣಿ, ಇದು ಹೋವೆ ಇದೆ. और शब्द हमारे का निर्णय ठानी. अस्थिर घर का मरम ना पावे, ये 12 पंथ हम ही को ध्यावे. ಅಂದರೆ 12 ಪಂಥಗಳವರೆಗೆ, ಗರೀಬ್ ದಾಸ್ ಪಂಥದವರೆಗೆ ಇವರು ಆ ಶಾಶ್ವತ ಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲ, ಸತ್ಯಲೋಕವನ್ನು ಪ್ರಾಪ್ತಿ ಮಾಡಲು ಸಾಧ್ಯವಿಲ್ಲ. फिर कहते हैं बर में पंथ हम ही चलावे. 12ನೇ ಪಂಥದಲ್ಲಿ ನಾನೇ ನಡೆದುಕೊಂಡು ಬರುತ್ತೇನೆ, ಮುಂದೆ ಗರೀಬ್ ದಾಸ್ ಪಂಥದಲ್ಲಿ. और सब पंथ मिटा के एक पंथ चलावे. ಹೇಳ್ತಾರೆ, ಈಗ ಪರಮಾತ್ಮನು ಕಲಿಯುಗವನ್ನು 3 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ये प्रथम चरण कलयुग निर्याना, तब मघर मांडो मैदाना. ಪ್ರಥಮ ಭಾಗ ಕಲಿಯುಗದ ಯಾವುದೆಂದರೆ, ನಾನು ಮಗರದಿಂದ ಸಶರೀರ ಹೋಗುವೆನು, ಅದು ಪ್ರಥಮ ಚರಣ ಆಗಿರುವುದು. ಮತ್ತು ಮಧ್ಯದ ಪೀಳಿಗೆ ಯಾವಾಗ ಬರುವುದು? 5505 ವರ್ಷ ಕಳೆದಾಗ ಆವಾಗ. ಈಗ ಮುಂದೆ ನೋಡಿ, ಹೀಗೆ ಹೇಳಲಾಗಿದೆ ಅಂದರೆ ಕಲಿಯುಗ ಹೀಗೆ ಕಳೆಯುವುದು. ಮತ್ತು ನಂತರ ಹೇಳಲಾಗಿದೆ ಅಂದರೆ 5000 ಇದು ಕಲಿಯುಗದ ವಿಷಯದಲ್ಲಿ ಹೇಳಿದಾರಂದ್ರೆ 5505 तब ये शब्द होगा साचा. ಹೇಳ್ತಾರೆ, 5505 ವರ್ಷ ಕಳೆದಾಗ ಆಗ ನನ್ನ ಈ ಮಾತು ನಿಜವಾಗುವುದು. ಇದು ಕಬೀರ್ ಸಾಗರ್ ಆಗಿದೆ. ಮತ್ತು ಇದರಲ್ಲಿ ಸ್ವಸಂಬೋಧ್ ಹೆಸರಿನ ಒಂದು ಚಾಪ್ಟರ್ ಇದೆ. ಮತ್ತು ಇದರ ಖಂಡ ಅದೇ ಬೋಧ್ ಸಾಗರ್ ಖಂಡ ಆಗಿದೆ. ಇದೀಗ ಇಲ್ಲಿ 170ನೇ ಪುಟದಿಂದ ಇದಿಲ್ಲಿಂದ ನೋಡಿ, ಇದು ಸತ್ಯ ಕಬೀರ್ ವಚನ್, ಅಂದರೆ ಪರಮಾತ್ಮನ ವಚನ. ಆದರೆ ನಮಗೆ ಬೇಕಾದದ್ದು ಇಲ್ಲಿಂದ ಪ್ರಾರಂಭವಾಗುತ್ತದೆ, 171ನೇ ಪುಟದಿಂದ. ಸ್ವಸಂ ವೇದ್ ಬೋಧ್, ಇದು ಸ್ವಸಂ ವೇದ್ ಬೋಧ್. ಇಲ್ಲಿ ಬರೆದಿದೆ 5 सहस और 500 जब 5 सहस और 500 यानी 5500 जब कलयुग बीत जाए, महापुरुष फरमान तब जग तारण को आए. अब 5 सहस और 500 यानी 5500 जब कलयुग बीत जाए, महापुरुष फरमान तब जग तारण को आए. 5505 ವರ್ಷ ಕಲಿಯುಗದ ಕಳೆದಾಗ ಆಗ ಒಬ್ಬ ಮಹಾಪುರುಷ ಪ್ರಪಂಚದ ಉದ್ಧಾರ ಮಾಡಲು ಬರುವನು. ಮತ್ತು ಅವನ ಬಳಿ ಸರಿಯಾದ ಫರ್ಮಾನ್ ಇರುವುದು. ಫರ್ಮಾನ್ ಅಂದರೆ ಆ ಮಂತ್ರ ಜಪ, ಆದೇಶ. हिंदू तुर्क आदिक सब जेते जीव जहान और सत्य नाम की साख गहे वो पावे पद निर्वाण. ಈಗ ಏನು ಹೇಳಿದ್ದಾರೆ ಅಂದರೆ, ಹಿಂದೂ ತುರ್ಕ್, ಹಿಂದೂ ಮತ್ತು ಮುಸಲ್ಮಾನರು ಯಾರು ಬೇರೆ ಬೇರೆ ಆಗಿದ್ದಾರೆ. ನಂತರ ಇನ್ನುಳಿದವರು ಬೇರೆ ಯಾರಿರುವರೋ ಅಂದರೆ ಸಿಖ್ ಮತ್ತು ಇಸಾಯಿ, ಆದಿಕ್ ಅಂದರೆ ಎಲ್ಲರೂ. जेते जीव जहान सत्य नाम की साख गहे ये पावे पद निर्वाण. ನಿರ್ವಾಣ ಅಂದರೆ ಮೋಕ್ಷ. ಮೋಕ್ಷವನ್ನು ಪಡೆಯುವರು ಎಲ್ಲರೂ ಸತ್ಯನಾಮವನ್ನು ಪ್ರಾಪ್ತಿಸಿಕೊಂಡು ಈ ದಾಸನಿಂದ, ಮಹಾಪುರುಷನಿಂದ. ಹೇಗೆಂದರೆ ಪರಮಾತ್ಮ ಹೇಳಿದಂತೆ ಕಬೀರವಾಣಿಯಲ್ಲಿ, ಅಂದರೆ ಎಲ್ಲ ಪಂಥಗಳನ್ನು ಅಳಿಸಿ ಒಂದೇ ಪಂಥ ನಡೆಸುವೆನು. ಆ ವಿಷಯದಲ್ಲಿ ನಂತರ ಹೇಳಿದ್ದಾರೆ, ಅವರೆಲ್ಲ ಯಾವ ರೀತಿ ಒಂದಾಗುವರು.
यथा सरित गण आप ही मिले सिंधु में धाये सत सुकृत के मध्य में सभी पंथ समाये. ಏನು ಹೇಳಿದಾರಂದ್ರೆ ಹೇಗೆ ಸರಿತ್ಗಣ್ ಅಂದ್ರೆ ನದಿಗಳು ಸರಿತ್ಗಣ್ ಅಂದ್ರೆ ಬೇರೆ ಬೇರೆ ನದಿಗಳು ಸ್ವತಃವೇ ಅಂದ್ರೆ ತಾವಾಗಿಯೇ ಆ ಸಮುದ್ರದಲ್ಲಿ ಹೋಗಿ ವೇಗ ಧಾಯೆ ಅಂದ್ರೆ ಶೀಘ್ರವಾಗಿ ಹೋಗಿ ಸೇರುತ್ತವೆ ಫಟಾಫಟ್. ಹೀಗೆ ಆ ಸತ್ ಸುಕೃತ್ ಅಂದ್ರೆ ಆ ಸತ್ಯ ಪಂಥವನ್ನು ಮಧ್ಯೆ ಯಾವುದನ್ನು ನಾವು ನಡೆಸುವೆವು ಅದರಲ್ಲಿ ತಿಮಿ ಅಂದ್ರೆ ಅದರಲ್ಲಿ ಎಲ್ಲರೂ ಹೀಗೆ ಸೇರಿಕೊಳ್ಳುವರು ಹೇಗೆ. ಸರಿತಾ ಅಂದ್ರೆ ನದಿ ಸ್ವತಃವೇ ವೇಗವಾಗಿ ಹೋಗಿ ಸಮುದ್ರದಲ್ಲಿ ಸೇರಿಕೊಂಡು ಒಂದಾಗುತ್ತವೆ. ऐसे सत सुकृत के मध्य सब पंथ समाये. ಎಲ್ಲರೂ ಒಂದಾಗುವರು. ಈಗ ಪರಮಾತ್ಮ ಏನು ಹೇಳ್ತಾರೆ ಅಂದ್ರೆ, ಧರ್ಮದಾಸ, ನಾನು ಈ ಸ್ವಸಂವೇದದಲ್ಲಿ ಏನು ಬರೆದಿದ್ದೇನೆ, ಏನು ವಚನವನ್ನು ಹೇಳಿದ್ದೇನೆ ಅಂದ್ರೆ, जब लग पूर्ण होए नहीं ठीके को तिथिवार. ಈ ಠೀಕ್ ಏನಿರುತ್ತದೆ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಹೇಳ್ತಿದ್ರು ಏನಂದ್ರೆ, ಒಬ್ಬ ವ್ಯಾಪಾರಿ ಎಮ್ಮೆ ತಗೊಂಡು ಹೋದ ಮತ್ತು ಹಣ ಕೊಟ್ಟಿರಲಿಲ್ಲ. ಸರಿ ಆಯ್ತು ಕೊಡೋಣ ಅಂತ ಹೇಳಿ ಮುಂದೆ ತಳ್ಳುತ್ತಿದ್ದಾನೆ. ಆಯ್ತು ಕೊಡೋಣ ಎಂದು ಹೇಳಿ ದಿನಗಳನ್ನು ಮುಂದೂಡುತ್ತಿದ್ದಾನೆ. ಆದರೆ ಹಣವನ್ನು ಕೊಡುತ್ತಿಲ್ಲ. ಅಂದ್ರೆ ಈ ರೀತಿಯಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ನಾನೇನು ಆ ಸಮಯವನ್ನು ನಿಶ್ಚಿತವನ್ನಾಗಿ ಮಾಡಿಕೊಂಡಿದ್ದೇನೋ ಆ ನಿರ್ಧಾರಿತ ಸಮಯವನ್ನು ನಿಗದಿಪಡಿಸಲಾಗಿದೆ. ಅಂದ್ರೆ ಧರ್ಮದಾಸ, ಎಲ್ಲಿಯವರೆಗೆ ಆ ಸಮಯ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾನು ಏನು ಹೇಳಿರುವೆನೋ ಸ್ವಸಂವೇದದಲ್ಲಿ ಅದು ನಿರಾಧಾರ ಎಂದು ಅನಿಸುವುದು ಯಾರು ಕಪಟಿ ಜನರಿದ್ದಾರೋ ಅವರಿಗೆ. ಆದರೆ ಯಾವಾಗ ಸರಿಯಾದ ಸಮಯ ಬರುವುದೋ ಆವಾಗ ನೋಡಿ ಎಲ್ಲರಿಗೂ ಗೊತ್ತಾಗುವುದು, ಮನದಟ್ಟಾಗುವುದು. ಈಗ ನೋಡಿ, अब हम फिर आगे कि जब लग पूर्ण होए नहीं ठीक को तिथिवार और कपट चातुरी तब लो यो सब संवेद निर्धार. ಹೇಳ್ತಾರೆ, ಅಲ್ಲಿಯವರೆಗೆ ನನ್ನ ಮೂಲಕ ಹೇಳಲಾದ ಈ ಸ್ವಸಂವೇದದ ಮಾತು, ಈ ಗುಪ್ತಜ್ಞಾನ, ಸ್ವಸಂವೇದ ಅಂದ್ರೆ ಗುಪ್ತಜ್ಞಾನ, ಅದನ್ನು ಮೊದಲು ಹಾಗೂ ಈಗಲೂ ಹೇಳಲಾಗಿದೆ. ಹಾಗಾಗಿ ಇದು ನಿರಾಧಾರ ಎಂದು ಭಾಸವಾಗುವುದು. जब लग पूर्ण होए नहीं ठीका जो ठीक को तिथिवार. ಠೀಕ್ ಅಂದ್ರೆ ಆ ನಿರ್ಧಾರಿತ ಮಾಡಿದ, ಆ ನಿಶ್ಚಿತ ಮಾಡಿದ ಸಮಯ ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನನ್ನ ಈ ಜ್ಞಾನವು ನಿರಾಧಾರ ಎಂದು ಭಾಸವಾಗುವುದು. ಠೀಕ್ನ ಸಮಯ ಬಂದಾಗ ಇದಾಗಿದೆ, जो है ठीक का दिन आवंत. ಇದು ತಪ್ಪು ಬರೆದಿದ್ದಾರೆ ಆವಂತ್. ಆಗ ಏನಾಗುವುದೆಂದ್ರೆ, सब ही नारी नर शुद्ध. ಎಲ್ಲರೂ ಕಪಟತನವನ್ನು ಬಿಟ್ಟು ದುಷ್ಟತನ ತ್ಯಜಿಸುತ್ತಾರೆ, ಎಲ್ಲ ನರನಾರಿಯರು. और जब ठीक का दिन आवंत और कपट चातुरी छोड़ के वो शरण कबीर गहंत. ಪರಮಾತ್ಮ ಹೇಳಿದ್ದಾರೆ ಏನಂದ್ರೆ, ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಂದಾಗುವರು. ಏನು ಹೇಳಿದ್ದಾರೆ ಅಂದ್ರೆ, एक अनेक हव गए और पुनः अनेक हो एक हंस चले सतलोक को सब सत नाम की टेक. ಒಂದರಿಂದ ಅನೇಕವಾಗಿ ಮಾಡಿದನು ನಮ್ಮನ್ನು ಈ ಕಾಲನು. ಹಿಂದೂ ಬೇರೆ, ಮುಸಲ್ಮಾನ ಬೇರೆ, ಸಿಖ್ ಬೇರೆ, ಇಸಾಯಿ ಬೇರೆ, ಇನ್ನೂ ಅನೇಕ ಧರ್ಮಗಳನ್ನು ಮಾಡಿಬಿಟ್ಟನು. ಮತ್ತೀಗಂತೂ ಹಲವಾರು ಧರ್ಮ ಪಂಥಗಳನ್ನು ಮಾಡಿಬಿಟ್ಟನು. ಹೇಳ್ತಾರೆ, ಹೇಗೆ ನಾವು ಒಂದರಿಂದ ಅನೇಕರಾದೆವು ಮತ್ತು ಪುನಃ ಅಂದ್ರೆ ಮತ್ತೆ ನಾವು ಅನೇಕರಾಗಿದ್ದವರು ಒಂದು ಆಗುವೆವು. पुनः अनेक हो एक और हंस चले सतलोक को सब सत नाम की टेक. होय होय. ಅಂದ್ರೆ ಎಲ್ಲರೂ ಕೂಡಿ ಸತ್ಯಲೋಕಕ್ಕೆ ಹೋಗುವರು ಸತ್ಯನಾಮವನ್ನು ಪಡೆದುಕೊಂಡು ಈ ದಾಸನಿಂದ. ಇದರ ಮೊದಲು ಈ ರಾಧಾಸ್ವಾಮಿ ಪಂಥದವರಿಗೆ ಸತ್ಯನಾಮದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಇವರು ಕಾರಣ ದೂತರಾಗಿದ್ದರು. ಆದ್ದರಿಂದ ಪರಮಾತ್ಮನು ಇದನ್ನು ಅಡಗಿಸಿ ಇಟ್ಟಿದ್ದರು. ಅವರಿಗೆ ಸತ್ಯನಾಮದ ಬಗ್ಗೆ ಏನೂ ಗೊತ್ತಿಲ್ಲ. ಇದು ತಿನ್ನುವುದೋ ಅಥವಾ ಕುಡಿಯುವುದೋ. ಈಗ ನಿಮಗೆ ಈ ವಾಸ್ತವಿಕ ಮಂತ್ರವನ್ನು ಕೊಡಲಾಗುವುದು. ಇದರಿಂದ ನಿಮ್ಮೆಲ್ಲರ ಮೋಕ್ಷವಾಗುವುದು, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸುವುದು. ಮುಂದೆ ನೋಡುವಿರಂತೆ ಎಷ್ಟು ಅದ್ಭುತ ಮಾಡಿದ್ದಾರೆಂದು. के घर घर बोध विचार हो ಪ್ರತಿ ಮನೆಯಲ್ಲಿಯೂ ನನ್ನ ಜ್ಞಾನದ ಚರ್ಚೆ ನಡೆಯುವುದು. और दुर्मति दूर बहाए. ಎಲ್ಲರ ದುರ್ಬುದ್ಧಿ ದೂರವಾಗುವುದು, ಹಾಹಾಕಾರ ಸಮಾಪ್ತವಾಗುವುದು. ಈ ಹಣದ ದುರಾಸೆ, ಕಲಬೆರಕೆ, ಲಂಚ ತಗೊಳ್ಳೋದು, ಪರಸ್ಪರ ಜಗಳ ಮತ್ತು ಕಿತ್ತಾಟ, ये दुर्मति दूर बहाए और कलयुग में एक होकर सब बरते सहज शोभाए. ಹಾಗಾಗಿ 2000ನೇ ಇಸವಿಯಲ್ಲಿ 5508 ವರ್ಷ ಕಲಿಯುಗ ಕಳೆದು ಹೋಯಿತು. ಈಗ ನಾವು ಹಿಂದೆ ಹೋಗೋಣ. 5505 ವರ್ಷ ಕಳೆದದ್ದು ಕಂಡು ಹಿಡಿಯಲು 1997ರಲ್ಲಿ 5505 ಕಲಿಯುಗ ಕಳೆಯಿತು. 1999ರಲ್ಲಿ 5507 ವರ್ಷ ಆಯಿತು ಮತ್ತು 1998ರಲ್ಲಿ 5506 ಆಯಿತು.
1997ರಲ್ಲಿ 5505 ವರ್ಷ ಕಲಿಯುಗ ಕಳೆದು ಹೋಯಿತು. ಮತ್ತು ಆ ಸಮಯದಲ್ಲಿ ಈ ದಾಸನಿಗೆ 1997ರಲ್ಲಿ 10 ಗಂಟೆಗೆ ಫಾಲ್ಗುಣದ ಶುಕ್ಲಪಕ್ಷದ ಪಾಡ್ಯದ ಶುಭ ದಿನದಂದು 1997ರಲ್ಲಿ ದಾಸನಿಗೆ ಪರಮಾತ್ಮ ಪುನಃ ಸಿಕ್ಕಿದರು. ಆಗ ಆದೇಶ ನೀಡಿದರು, ಅಂದರೆ ಈಗ ಸಮಯ ಬಂದಿದೆ ಮಗು, ಈಗ ಈ ಸತ್ಯನಾಮವನ್ನು ಬೆಳಕಿಗೆ ತರಬೇಕಾಗಿದೆ, ತೆರೆದು ಬಿಡು. ಮತ್ತು ನನಗೆ ಹೇಳಿದ್ರು, ಈಗ ಯಾರಿಗೂ ಏನು ಹೇಳಬೇಡ, ನಾನು ಭೇಟಿಯಾದ ವಿಷಯ ಸಮಯ ಬಂದಾಗ ಹೇಳಿಬಿಡು. ಆದರೆ ದಾಸನು ಬರೆದಿದ್ದ ಒಂದು ಪುಸ್ತಕದಲ್ಲಿ ಮುಂಚೆ, ಈಗ ತೋರಿಸ್ತೇನೆ ನಿಮಗೆ, ಬಹಳ ಹಿಂದೆ ಈ ಪುಸ್ತಕವಾಗಿದೆ ಆಧ್ಯಾತ್ಮಿಕ ಜ್ಞಾನಗಂಗಾ. ಇದು 2009ನೇ ಇಸವಿಯಿಂದ ನಡೆಯುತ್ತಿದೆ. ಮತ್ತು 2005ರಲ್ಲಿ ದಾಸನು ಒಂದು ಪುಸ್ತಕವನ್ನು ಬರೆದಿದ್ದ, ಭಕ್ತಿ ಔರ್ ಭಗವಾನ್, ಅದರಲ್ಲೂ ಕೂಡ ಬರೆದಿದ್ದೆ. ಈಗ ನೋಡಿರಂತೆ ಆಧ್ಯಾತ್ಮಿಕ ಜ್ಞಾನಗಂಗಾ. ಈಗ ಇದು ನೋಡಿ, ಈ ದಾಸನ ಮೂಲಕ ಇದನ್ನು ಎಲ್ಲ ಗ್ರಂಥಗಳ ಆಧಾರದಿಂದ ಇದನ್ನು ರಚಿಸಲಾಗಿದೆ. ಈಗ ಇದರ ಪುಟ ಸಂಖ್ಯೆ 538ರಲ್ಲಿ ಇದಾಗಿದೆ ಆಧ್ಯಾತ್ಮಿಕ ಜ್ಞಾನಗಂಗಾ. ಮತ್ತು ಯಥಾರ್ಥ ಕಬೀರ ಪಂಥ ಪರಿಚಯದ ವಿಷಯವಾಗಿದೆ 538ನೇ ಪುಟದಲ್ಲಿ. ಇಲ್ಲಿ ನೋಡಿ, ದಾಸನಾದ ನನಗೆ ರಾಮ್ಪಾಲ್ ದಾಸನಿಗೆ ಪರಮೇಶ್ವರ ಕಬೀರ್ ಸಾಹೇಬರು ಸಂವತ್ಸರ 2054 ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಮಾರ್ಚ್ 1997ರಂದು ಬೆಳಿಗ್ಗೆ 10 ಗಂಟೆಗೆ ಭೇಟಿ ಆಗಿದ್ದರು. ಸಾರ ಶಬ್ದದ ವಾಸ್ತವಿಕತೆ ಹಾಗೂ ಭಕ್ತರಿಗೆ ನೀಡುವ ಸರಿಯಾದ ಸಮಯದ ಸಂಕೇತ ನೀಡಿ ಅಂತರ್ಧಾನರಾಗಿದ್ದರು. ಮತ್ತು ಈ ವಿಷಯವನ್ನು ಮುಂದಿನ ಆದೇಶದ ತನಕ ರಹಸ್ಯವಾಗಿಡಲು ಆದೇಶಿಸಿದ್ದರು. ಯಾವುದನ್ನು ಅಂದರೆ ನಾನು ಭೇಟಿಯಾಗಿದ್ದು. ಹಾಗಾಗಿ ಪುಣ್ಯಾತ್ಮರೇ, ಈ ದಾಸನು ನಂತರ ಬರೆದಿಲ್ಲ ಅಂದರೆ 5505, ಇದಂತೂ ಈಗ ತಿಳಿದಿದೆ ನಮಗೆ. ಈಗ ಈ ಕ್ಯಾಲ್ಕುಲೇಷನ್ನ ಮತ್ತೆ ಮಾಡಿದಾಗ ಹೇಗೆ ಸೆಟ್ ಆಗಿಬಿಡ್ತು. ಇದು ಇಲ್ಲಿ ಅದೇ ರೀತಿ ಪರಮಾತ್ಮನು ಏನು ಬರೆದು ಕಳಿಸಿದ್ದಾನೆ ಅದರಲ್ಲಿ ಕೊರತೆ ಇರಲಾರದು. ನಿಮಗಾಗಿ ಆ ಪರಮೇಶ್ವರನೇ ಈ ದಾಸನನ್ನು ಕಳುಹಿಸಿದ್ದಾನೆ. ನೀವು ಸಂತ ರಾಮ್ಪಾಲ್ ಮಹಾರಾಜರ ಶರಣ ಬಂದ ನಂತರ ನಿಮಗೇನಾದರೂ ಲಾಭ ಆಯ್ತಾ? ಸಂತ ರಾಮ್ಪಾಲ್ ಮಹಾರಾಜರ ಕಾರಣದಿಂದ ನನಗೆ ಮೈಂಡಲ್ಲಿ ಏನ್ ಪ್ರಾಬ್ಲಮ್ ಇತ್ತೋ ಅದು ಸರಿ ಹೋಯ್ತು. ಹಾಗೆ ನನ್ನ ಮಗಳಿಗೆ ನಿಮೋನಿಯಾ ಇತ್ತು, ಅದು ಸರಿ ಹೋಯ್ತು. ನಮ್ಮ ಆರ್ಥಿಕ ಸ್ಥಿತಿ ಸರಿ ಹೋಯ್ತು. ನನ್ ಗಂಡಂಗೆ ಜಾಬೇ ಇರ್ಲಿಲ್ಲ. ಅವರ ಜಾಬ್ ಮೊದಲು ಪಾಣಿಪತ್ತಲ್ಲಾಯ್ತು. 2-3 ವರ್ಷ ಅಲ್ಲೇ ಇದ್ರು. ಈಗ ಅವ್ರಿಗೆ ಪರ್ಮನೆಂಟ್ ಜಾಬ್ ಸಿಕ್ಕಿದೆ, ಕರ್ನಾಲಲ್ಲಿದ್ದಾರೆ. ಮಾತ್ರ ಇವರ ಆಶೀರ್ವಾದದಿಂದ ನನ್ನ ಕುತ್ತಿಗೆಯಲ್ಲಿದ್ದ ಕ್ಯಾನ್ಸರ್ನ ಗಂಟುಗಳು ಸಂಪೂರ್ಣವಾಗಿ ಗುಣವಾಯ್ತು. ಮತ್ತೆ ನನ್ನ ಹೃದಯದಲ್ಲಿ ರಂಧ್ರ ಕೂಡ ಸಂತ ರಾಮ್ಪಾಲ್ ಮಹಾರಾಜರ ಆಶೀರ್ವಾದದಿಂದ ಸಂಪೂರ್ಣವಾಗಿ ಗುಣವಾಯ್ತು. ನನಗೆ ಸಣ್ಣ ಪುಟ್ಟ ರೋಗ ಏನಿತ್ತು ತುಂಬಾ ಕಾಡ್ತಾ ಇತ್ತು. ನಾನು ಸಂತ ರಾಮ್ಪಾಲ್ ಮಹಾರಾಜರ ಶರಣಕ್ಕೆ ಬಂದ್ಮೇಲೆ ನನ್ನಲ್ಲಿ ಏನೇನು ರೋಗ ಕಾಣಿಸ್ಕೊಳ್ತಿತ್ತು ಎಲ್ಲನೂ ಗುಣ ಆಗೋಯ್ತು. ಸದ್ಗುರು ರಾಮ್ಪಾಲ್ ಮಹಾರಾಜರ ಕೃಪೆಯಿಂದ ಶರಣ ಪಡೆದ ನಂತರ ನಾನು ನಶೆಯನ್ನು ಬಿಟ್ಟಿದ್ದೇನೆ. ಮೊದಲು ಎಷ್ಟು ಪ್ರಯತ್ನ ಮಾಡಿದ್ರೂ ಈ ನಶೆಯನ್ನ ಬಿಡಲಾಗ್ತಿರ್ಲಿಲ್ಲ. ನಾನು ಮುಂಚೆ ತುಂಬಾ ನಶೆ ಮಾಡ್ತಾ ಇದ್ದೆ. ಎಣ್ಣೆ, ಬೀಡಿ, ಸಿಗರೇಟ್, ಗಾಂಜಾ, ಭಾಂಗ್ ಏನು ಬಿಟ್ಟಿಲ್ಲ, ಎಲ್ಲ ಮಾಡ್ತಾ ಇದ್ದೆ. ಸಂತ ರಾಮ್ಪಾಲ್ ಅವರ ಶರಣ ಪಡೆದ ನಂತರ ನಾನು ಎಲ್ಲ ನಶೆ ತ್ಯಜಿಸಿಬಿಟ್ಟೆ. ನನಗೆ ಕ್ಯಾನ್ಸರ್ ರೋಗ ಇತ್ತು. ಒಂದು ಆಪರೇಷನ್ ಮಾಡಿದೆ, ಒಂದು ಔಷಧಿನೂ ಕುಡಿದೆ. ಸಂತ ರಾಮ್ಪಾಲ್ ಮಹಾರಾಜರು ಚರಣಾಮೃತ ಪ್ರಸಾದನ ಕೊಟ್ರು, ಆಶೀರ್ವಾದ ಮಾಡಿದ್ರು, ನನ್ನ ರೋಗನ ಗುಣಪಡಿಸಿದ್ರು. ಈಗ ನಾನು ಆರೋಗ್ಯವಾಗಿದ್ದೀನಿ. ನನಗಿಷ್ಟ ಬಂದಿದ್ದು ನಾನು ತಿಂತೀನಿ. ಈಗ ನನಗೇನು ಸಮಸ್ಯೆ ಇಲ್ಲ. ಇದರಿಂದ ನನಗೆ ಏನು ಲಾಭ ಆಗಿದೆ ಅಂದರೆ, ನಮ್ಮ ಅಪ್ಪಂಗೆ ಡಯಾಬಿಟಿಸ್ ತುಂಬಾನೇ ಹೈ ಲೆವೆಲಲ್ಲಿ ಇತ್ತು. ಅಂದರೆ 500ಕ್ಕಿಂತ ಕೆಳಗೆ ಬರ್ತಾನೆ ಇರಲಿಲ್ಲ. ಈಗ ನಾರ್ಮಲ್ ಆಗಿದೆ. ಗುರುದೇವ ಸಂತ ರಾಮ್ಪಾಲ್ ಮಹಾರಾಜರ ಹತ್ರ ನಾಮದೀಕ್ಷೆ ತಗೊಂಡ್ಮೇಲೆ ಅವರು ಯಾವ ತರ ದಯ ತೋರಿಸಿದ್ದಾರೆ ಅಂದ್ರೆ, ನಾನು ಯಾವತ್ತು ನಾಮದೀಕ್ಷೆ ತಗೊಂಡು ಹಿಂದೆ 5 ವರ್ಷದಿಂದ ನಾನು ರೊಟ್ಟಿನೇ ತಿಂದಿರ್ಲಿಲ್ಲ. ಅವತ್ತು ನಾನು 5 ರೊಟ್ಟಿ ತಿಂದಿದ್ದೀನಿ. ನಂಬೋಕೆ ಆಗ್ಲಿಲ್ಲ. ನನ್ನಲ್ಲಿದ್ದ ಆರೋಗ್ಯ ಸಮಸ್ಯೆ ಅವತ್ತು ಗುಣ ಆಯ್ತು. ಸಂತ ರಾಮ್ಪಾಲ್ ಮಹಾರಾಜರ ಹತ್ರ ನಾಮದೀಕ್ಷೆ ತಗೊಂಡ್ಮೇಲೆ ನನ್ನ ಕ್ಯಾನ್ಸರ್ ರೋಗ ಕೂಡ ಗುಣ ಆಯ್ತು. ಈಗ ನಾನು ಆರೋಗ್ಯವಾಗಿದ್ದೀನಿ. ಕಬೀರರೇ ಪೂರ್ಣ ಪರಮಾತ್ಮರು. ಮತ್ತೆ ಸದ್ಗುರು ರಾಮ್ಪಾಲ್ ಮಹಾರಾಜರು ಅವರು ಸ್ವತಃ ಕಬೀರ್ ಪರಮಾತ್ಮರ ಅವತಾರವೆತ್ತಿ ಭೂಮಿಗೆ ಬಂದಿದ್ದಾರೆ. ಅವರೇ ಕರುಣೆ ತೋರಿಸಿದ್ದಾರೆ. ಮತ್ತೆ ಅವರ ಕೃಪೆಯಿಂದಾನೇ ನಮ್ಗೆಲ್ಲ ಲಾಭ ಆಗಿದೆ. ನಾನು ಇನ್ನೊಮ್ಮೆ PGIಗೆ ಹೋದಾಗ ಮತ್ತೆ ಟೆಸ್ಟ್ ಮಾಡಿದ್ರು. ಎಲ್ಲ ಟೆಸ್ಟ್ ಕ್ಲಿಯರ್ ಆಯ್ತು. ಅಂದ್ರೆ ನಂಗೆ 3rd ಸ್ಟೇಜ್ ಅಲ್ಲಿ ಇದ್ದಿದ್ದ ಕ್ಯಾನ್ಸರು ಈಗ ಸಂಪೂರ್ಣವಾಗಿ ಗುಣವಾಯ್ತು. ನಾನು ಸಂತ ರಾಮ್ಪಾಲ್ ಮಹಾರಾಜ್ ಅವರ ಶರಣಿಗೆ ಬಂದ್ಮೇಲೆ ನಾನು ಇವತ್ತು ಯಾವುದೇ ಫ್ರೂಟ್ ಆಗಿರಲಿ, ಡಸ್ಟ್ ಇರಲಿ, ಏನೇ ಆಗಿರಲಿ, ನನಗೆ ಅದು ಯಾವುದೂ ಅಫೆಕ್ಟ್ ಮಾಡಲ್ಲ. ಈಗ ಐ ಕ್ಯಾನ್ ಈಟ್ ಎವ್ರಿಥಿಂಗ್, ಐ ಕ್ಯಾನ್ ಗೋ ಎವ್ರಿವೇರ್. ಮತ್ತು ನಾನು ಏನೇ ಮಾಡೋಕ್ಕೆ ಶಕ್ತಿ ಇದೆ ನನ್ನಲ್ಲಿ.
ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿಜವಾಗ್ಲೂ ಇದು ನಿಮ್ಮ ಗುರುಜಿ ಸಂತ ರಾಮ್ಪಾಲ್ ಮಹಾರಾಜರ ಚಮತ್ಕಾರನೇ. ಯಾಕಂದ್ರೆ ಇಂಥ ಕಂಡೀಷನ್ ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಉಳಿಯೋದಿಲ್ಲ ಅಂದ್ರು. ಕ್ಯಾನ್ಸರ್ ನನ್ನ ದೇಹದಲ್ಲಿ ಸಂಪೂರ್ಣವಾಗಿ ಹರಡಿತ್ತು, ರಕ್ತದಲ್ಲೂ ಕೂಡ ಹರಡಿತ್ತು. ಆದ್ರೆ ಆಟೋಮೆಟಿಕ್ ಆಗಿ ದೇಹದಿಂದ ಕ್ಯಾನ್ಸರ್ ಸಂಪೂರ್ಣ ಮಾಯವಾಗೋಯ್ತು. ಇದು ಇವ್ರು ಮಾಡಿರೋ ಪವಾಡ. ನಾನು ಸಂತ ರಾಮ್ಪಾಲ್ ಮಹಾರಾಜರ ಶರಣಕ್ಕೆ ಪಡೆದ್ಮೇಲೆ ₹1 ಕೂಡ ಖರ್ಚು ಮಾಡಿಲ್ಲ. ಇವತ್ತು 4 ವರ್ಷಗಳಾಯ್ತು, ನಾನು ಒಂಚೂರು ಔಷಧಿ ಸೇರಿಸಿಲ್ಲ. ಇವನ್ ನಂಗೆ ಶೀತ, ನೆಗಡಿ, ಜ್ವರ ಕೂಡ ಬಂದಿಲ್ಲ. ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಈ ಮಹಾನ್ ಮಿಷನ್ ಅನ್ನ ಸಫಲವಾಗಿಸೋದಕ್ಕೆ ಕೋಟ್ಯಾಂತರ ಜನ ಅವರಿಗೆ ಶರಣಾಗುತ್ತಿದ್ದಾರೆ. ನಮ್ಮ ಟೀಮ್ ಕಡೆಯಿಂದಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಜಗತ್ತಿನಲ್ಲಿ ಮಹಾಪುರುಷರು ಕೆಲವೊಮ್ಮೆ ಮಾತ್ರ ಬರ್ತಾರೆ. ಅದಕ್ಕೆ ನೀವು ಕೂಡ ಸಂತ ರಾಮ್ಪಾಲ್ ಮಹಾರಾಜರ ಪ್ರವಚನವನ್ನು ಕೇಳಿ ಮತ್ತು ಅತಿ ಶೀಘ್ರವಾಗಿ ಅವರಿಂದ ನಾಮದೀಕ್ಷೆಯನ್ನು ಪಡೆದು ನಿಮ್ಮ ಹಾಗೂ ನಿಮ್ಮ ಆತ್ಮೀಯರ ಉದ್ಧಾರ ಮಾಡಿ. ಧನ್ಯವಾದ.